ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ರು? ನಿನ್ನೆ ನಾವು ಕ್ಲಾಸಲ್ಲಿ ವಿದ್ಯುತ್ ಶಕ್ತಿ ಅನ್ನೋ ಒಂದು ಪಾಠದ ಮೇಲೆ ರಿವಿಷನ್ ಅನ್ನ ಮಾಡಿದ್ವಿ. ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ ನಿನ್ನೆ ಕ್ಲಾಸಲ್ಲಿ. ಇವತ್ತು ನಾವು ರಸಾಯನಶಾಸ್ತ್ರ ವಿಭಾಗದ ಲೋಹಗಳು ಮತ್ತು ಅಲೋಹಗಳು ಎಂಬ ತುಂಬಾ ಒಂದು ಮುಖ್ಯವಾದಂತಹ ಒಂದು ಚಾಪ್ಟರ್ ಅನ್ನ ಡಿಸ್ಕಸ್ ಮಾಡೋಣ. ಆಯ್ತಾ? ಇವಾಗ ಇದು ರಸಾಯನಶಾಸ್ತ್ರದಲ್ಲಿ 3ನೇ ಪಾಠ. ಇದರ ಮೇಲೆ ಕಲಿಕಾಂಶಗಳು, ಪ್ರಮುಖವಾದಂತಹ ಕಲಿಕಾಂಶಗಳು ಅಂದ್ರೆ ಲೋಹ ಮತ್ತು ಅಲೋಹಗಳ ಭೌತಿಕ ಗುಣಲಕ್ಷಣಗಳು. ಭೌತಿಕ ಗುಣಲಕ್ಷಣ ತುಂಬಾ ಇಂಪಾರ್ಟೆಂಟ್ ಇದೆ. ಆಮೇಲೆ ಅದರ ಮೇಲೆ ಅಪ್ಲೈಡ್ ಕ್ವಶನ್ ಕೂಡ ಬರಬಹುದು. ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಗುಣಲಕ್ಷಣಗಳು, ಲೋಹ ಮತ್ತು ಅಲೋಹಗಳ ಪ್ರತಿಕ್ರಿಯೆ ಅಂದ್ರೆ ಆಯಾನಿಕ್ ಬಂಧಗಳು, ಆಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳು, ಇವುಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಲೋಹಶಾಸ್ತ್ರ ಅಂದ್ರೆ ಲೋಹಗಳ ದೊರೆಯುವಿಕೆ, ಲೋಹೋದ್ಧರಣ, ಸಂಸ್ಕರಣವನ್ನು ತಡೆಯುವಿಕೆ, ಇದೆಲ್ಲ ಪ್ರಕ್ರಿಯೆ ನಿಮ್ಗೆ ಈ ಕಾನ್ಸೆಪ್ಟ್ ಮೇಲೆ ನಿಮ್ಗೆ ನಾಲೆಜ್ ಚೆನ್ನಾಗಿರ್ಬೇಕು. ಲೋಹಗಳು ಮತ್ತು ಅಲೋಹಗಳು ಈ ಪಾಠದ ಮೇಲೆ ನಿಮಗೆ ಬೋರ್ಡ್ ಎಕ್ಸಾಮ್ ಮೇಲೆ ಎಷ್ಟು ಪ್ರಶ್ನೆಗಳು, ಎಷ್ಟು ಅಂಕದ ಪ್ರಶ್ನೆಗಳು ಬರಬಹುದು ಅಂತ. ಆಯ್ತಾ? ಒಟ್ಟು 7 ಅಂಕದ ಪ್ರಶ್ನೆಗಳು ಇದ್ರ ಮೇಲೆ ಬರುತ್ತೆ. 7 ಅಂಕಕ್ಕೆ ನಿಮ್ಗೆ ಎಕ್ಸಾಮಿಗೆ ಬರುತ್ತೆ. 1 ಅಂಕದ 2 ಪ್ರಶ್ನೆ ಬರುತ್ತೆ, 2 ಅಂಕದ 1 ಪ್ರಶ್ನೆ ಬರುತ್ತೆ, ಮತ್ತೆ 3 ಅಂಕದ 1 ಪ್ರಶ್ನೆ ಬರುತ್ತೆ. ಇದರಲ್ಲೂ ಕೂಡ ಒಂದು ಚಿತ್ರ ಬರಬಹುದು. ಸೊ ಒಟ್ಟು ಪ್ರಶ್ನೆಗಳ ಸಂಖ್ಯೆ 4 ಆಗಿರುತ್ತೆ, ಅಂಕಗಳು 7 ಆಗಿರುತ್ತೆ. ಹಾಗಾಗಿ ಇದನ್ನ ಚೆನ್ನಾಗಿ ಓದ್ಕೋಬೇಕು. ಅಷ್ಟಾದ್ರೆ 7 ಅಂಕ ಫಿಕ್ಸ್ ಆಗಿರುತ್ತೆ ನಿಮ್ಗೆ ಎಕ್ಸಾಮ್ಗೆ. ಓಕೆ. ಹಿತ್ತಾಳೆಯಲ್ಲಿರುವ ಘಟಕ ಲೋಹಗಳು ಯಾವ್ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಹಿತ್ತಾಳೆ ಅಂದ್ರೆ ಒಂದು ಮಿಶ್ರಲೋಹ. ಹಿತ್ತಾಳೆ ಇದನ್ನ ದೇವಸ್ಥಾನದ ಗಂಟೆಗಳಲ್ಲಿ ಹಿತ್ತಾಳಿ ಪಾತ್ರೆ, ದೇವರ ಪಾತ್ರೆಗಳೆಲ್ಲ ಹೆಚ್ಚಾಗಿ ಹಿತ್ತಾಳಿ ಪಾತ್ರೆಗಳಾಗಿರುತ್ತೆ ಅಲ್ವಾ. ಇದು ಮಿಶ್ರಲೋಹ ಆಗಿದೆ. ಹಾಗಿದ್ರೆ ಇದರ ಘಟಕ ಲೋಹ ಯಾವುದು? ಯಾವ್ಯಾವ್ದ್ರಿಂದ ಹಿತ್ತಾಳಿ ಪಾತ್ರ ಮಾಡಿರ್ತಾರೆ ಅಂತ. ಯಾವ್ಯಾವ್ದು? ಕಾಪರ್ ಮತ್ತೆ ಜಿಂಕ್. ಜಿಂಕ್ ಅಂದ್ರೆ ಯಾವುದು? ಸತು ಮತ್ತೆ ಕಾಪರ್ ಅಂದ್ರೆ ತಾಮ್ರ ಮತ್ತೆ ಸತುವನ್ನ ಮಿಕ್ಸ್ ಮಾಡಿ ಎಷ್ಟೆಷ್ಟು ಮಿಕ್ಸ್ ಮಾಡ್ತಾರೆ ಅಂತ ಅದ್ರ ಬಗ್ಗೆ ನಮ್ಗೆ ಜಾಸ್ತಿ ಏನು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದೆರಡನ್ನು ಮಿಕ್ಸ್ ಮಾಡಿ ಏನ್ ಮಾಡ್ತಾರೆ? ಹಿತ್ತಾಳೆಯನ್ನ ತಯಾರು ಮಾಡ್ತಾರೆ. ತಾಮ್ರ ಮತ್ತೆ ಸತು. ಆಯ್ತಾ? 4 ಆಪ್ಷನ್ ಇದೆ. ಆಪ್ಷನ್ ಎ ತಾಮ್ರ ಮತ್ತು ಸತು, ಆಮೇಲೆ ಆಪ್ಷನ್ ಬಿ ಅಲ್ಯೂಮಿನಿಯಂ ಮತ್ತು ತವರ, ಆಪ್ಷನ್ ಸಿ ತಾಮ್ರ ಮತ್ತು ತವರ, ಆಪ್ಷನ್ ಡಿ ಸತು ಮತ್ತು ಅಲ್ಯೂಮಿನಿಯಂ. ಇದರಲ್ಲಿ ಕರೆಕ್ಟ್ ಆದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಎ ತಾಮ್ರ ಮತ್ತು ಸತು. ಆಯ್ತಾ? ಆಮೇಲೆ 2ನೇ ಕ್ವಶನ್ ಏನ್ ಹೇಳುತ್ತೆ ಅಂದ್ರೆ ಕಬ್ಬಿಣವನ್ನು ಕಠಿಣ ಮತ್ತು ಬಲಯುತವಾಗಿಸಲು ಯಾವುದನ್ನ ಬಳಸ್ತಾರೆ ಅಂತ. ನಮ್ಗೆ ಸಾಮಾನ್ಯವಾಗಿ ಕಬ್ಬಿಣವನ್ನ ಲೋಹೋದ್ಧರಣ ಮಾಡಿದಾಗ ತುಂಬಾ ಮೃದು ಕಬ್ಬಿಣ ಸಿಗತ್ತೆ ನಮ್ಗೆ ಅಲ್ವಾ. ಆ ಮೃದು ಕಬ್ಬಿಣ ನಮ್ಮ ದಿನನಿತ್ಯದ ಬಳಕೆಗೆ ಯೋಗ್ಯವಾಗಿರೋದಿಲ್ಲ. ನಮ್ಗೆ ಕಬ್ಬಿಣ ಗಟ್ಟಿ ರೂಪದಲ್ಲಿ ಬೇಕು ಅಲ್ವಾ. ಅದನ್ನ ಗಟ್ಟಿ ಆಗ್ಲಿಸ್ಲಿಕ್ಕೆ ಯಾವುದೋ ಒಂದನ್ನ ಮಿಕ್ಸ್ ಮಾಡ್ತಾರೆ. ಅದನ್ನ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕೊಟ್ಟಿದ್ದಾರೆ, ಶುದ್ಧ ಕಬ್ಬಿಣಕ್ಕೆ ಕಾರ್ಬನ್ ಸೇರಿಸಲಾಗುತ್ತದೆ. ಆಪ್ಷನ್ ಬಿ ಶುದ್ಧ ಕಬ್ಬಿಣಕ್ಕೆ ಸತುವನ್ನು ಸೇರಿಸಲಾಗುತ್ತದೆ. ಆಪ್ಷನ್ ಸಿ ಇತರ ಲೋಹಗಳಿಗೆ ಸಂಯೋಜಿಸಲಾಗುತ್ತದೆ. ಆಪ್ಷನ್ ಡಿ ಆ್ಯನೋಡೀಕರಣ ಮಾಡಲಾಗುತ್ತದೆ. ಹಾಗಿದ್ರೆ ಯಾವುದು ಇಲ್ಲಿ? ಇದು ನಾಲೆಜ್ ಬೇಸ್ಡ್ ಪ್ರಶ್ನೆ ಆಗಿದೆ. ಶುದ್ಧ ಕಬ್ಬಿಣಕ್ಕೆ ಕಾರ್ಬನ್ ಅನ್ನ ಸೇರಿಸಿದ್ರೆ ಕಬ್ಬಿಣ ಏನಾಗುತ್ತೆ? ಸ್ಟ್ರಾಂಗ್ ಆಗತ್ತೆ. ಆಯ್ತಾ? ಇದರ ಉತ್ತರ ಆಪ್ಷನ್ ಎ ಶುದ್ಧ ಕಬ್ಬಿಣಕ್ಕೆ ಕಾರ್ಬನ್ ಸೇರಿಸಲಾಗುತ್ತದೆ. ಹಾಗೆ ಸ್ಟೀಲ್ ಅನ್ನೋದು ಕೂಡ ಕಬ್ಬಿಣದ ಒಂದು ರೂಪ ಅಲ್ವಾ. ಸ್ಟೀಲಿಗೂ ಕೂಡ ಕಾರ್ಬನ್ ಸೇರಿಸ್ತಾರೆ. ಆಮೇಲೆ ಸ್ಟೇನ್ಲೆಸ್ ಸ್ಟೀಲ್ ಕಾರ್ಬನ್ ಅನ್ನ ಸೇರಿಸಿದಾಗ, ಈಗ ಸ್ಟೀಲಿಗೆ ಕಾರ್ಬನ್ ಅನ್ನ ಸೇರಿಸಿದಾಗ ಏನಾಗತ್ತೆ ಅಂದ್ರೆ ಒಂದು ಬಲಯುತ ಆಗತ್ತೆ, ಆಮೇಲೆ ಕೊರೋಷನ್ ಆಗೋದು ತಪ್ಪತ್ತೆ, ಅಂದ್ರೆ ತುಕ್ಕು ಹಿಡಿಯೋದು ಕೂಡ ತಪ್ಪತ್ತೆ. ಆಮೇಲೆ ಸ್ಟೇನ್ಲೆಸ್ ಸ್ಟೀಲ್ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ, ಪಾತ್ರೆಗಳಲ್ಲಿ ಎಲ್ಲ ಬಳಸ್ತಾರೆ. ಅದಕ್ಕೆ ಕಬ್ಬಿಣಕ್ಕೆ ನಿಕ್ಕೆಲ್ ಮತ್ತೆ ಕ್ರೋಮಿಯಂ ಅನ್ನು ಕೂಡ ಬಳಸ್ತಾರೆ. ಇದರಿಂದ ಕೂಡ ಕಬ್ಬಿಣದ ಬಾಳಿಕೆ ಜಾಸ್ತಿಯಾಗಿ ಬರುತ್ತೆ. ಮುಖ್ಯವಾಗಿ
ಕಬ್ಬಿಣವನ್ನ ಬಲಯುತವಾಗಿಸ್ಲಿಕ್ಕೆ ಅದಕ್ಕೆ ಕಾರ್ಬನ್ ಅನ್ನ ಸೇರಿಸ್ತಾರೆ. ಇದು ನೆನ್ಪಿಟ್ಕೋಬೇಕು. ಆಯ್ತಾ? ಇಲ್ಲಿ ಚಿತ್ರ ನೋಡಿ, ಒಂದು ಸಂಬಂಧಿಸಿದ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಥರ್ಮೈಟ್ ಕ್ರಿಯೆಯ ಅನ್ವಯಗಳೇನು? ಥರ್ಮೈಟ್ ಕ್ರಿಯೆಯ ಅನ್ವಯಗಳೇನು ಅಂತ ಕೇಳಿದ್ದಾರೆ. ಥರ್ಮೈಟ್ ಕ್ರಿಯೆ ಅಂದ್ರೆ ಏನು ಮಕ್ಕಳೇ? ಫಸ್ಟು ಇದರ ನಿಮ್ಗೆ ಎಕ್ಸಾಮ್ ಅಲ್ಲಿ ಅನ್ವಯ ಅಷ್ಟೇ ಬರೆದ್ರೆ ಸಾಕು. ನಿಮ್ಮ ಬುಕ್ ಅಲ್ಲಿ ಏನೇನು ಪಾಯಿಂಟ್ಸ್ ಕೊಟ್ಟಿದಾರಲ್ಲ ಅದನ್ನೇ ಬರೆದ್ರೆ ಸಾಕು. ಆದ್ರೆ ಥರ್ಮೈಟ್ ಕ್ರಿಯೆ ಅಂದ್ರೆ ಏನು ಅಂತ ಒಂದ್ಸಲ ನೋಡೋಣ. ಇದು ಜಸ್ಟ್ ನಾಲೆಡ್ಜ್ ಪರ್ಪಸ್ಸಿಗೆ. ಆಯ್ತಾ? ಥರ್ಮೈಟ್ ಕ್ರಿಯೆ ಅಂದ್ರೆ ಫೆರಿಕ್ ಆಕ್ಸೈಡ್ ಇರುತ್ತಲ್ಲ, ಐರನ್ ಆಕ್ಸೈಡ್, ಕಬ್ಬಿಣದ ಆಕ್ಸೈಡ್, Fe3 ಸಾರಿ Fe2O3 ಇರುತ್ತೆ ಅಲ್ವಾ? Fe2O3 ಅಂದ್ರೆ ಕಬ್ಬಿಣದ ಆಕ್ಸೈಡ್ ಇರುತ್ತೆ. ಇದರ ಜೊತೆ ಅಲ್ಯೂಮಿನಿಯಂ ವರ್ತಿಸಿದಾಗ ಏನಾಗುತ್ತೆ? ದ್ರವ ಕಬ್ಬಿಣ ಉಂಟಾಗತ್ತೆ, ಮತ್ತೆ Al2O3 ಆಗತ್ತೆ, ಮತ್ತೆ ತುಂಬಾ ಉಷ್ಣ ಬಿಡುಗಡೆ ಆಗತ್ತೆ. ಇದು ಬಹಿರುಷ್ಣ ಕ್ರಿಯೆ ಆಗಿದೆ. ತುಂಬಾ ಉಷ್ಣ ಬಿಡುಗಡೆ ಆಗುತ್ತದೆ ಅತಿ ಪ್ರಮಾಣದಲ್ಲಿ. ಉಷ್ಣ ಎಷ್ಟು? ಸುಮಾರು ಇದ್ರ ಟೆಂಪರೇಚರು 2500 ಡಿಗ್ರಿ ಸೆಲ್ಸಿಯಸ್ ಅಷ್ಟಿರುತ್ತೆ. ಇಷ್ಟು ಅಗಾಧ ಪ್ರಮಾಣದ ಉಷ್ಣ ಬಿಡುಗಡೆ ಆಗತ್ತೆ. ಹಾಗಿದ್ರೆ ಇದರ ಅನ್ವಯ ಏನು? ಇದನ್ನ ಒಂದು ಥರ್ಮೈಟ್ ಕ್ರಿಯೆ ಅಂತ ಹೇಳ್ತೀವಿ. ಇದು ಬಹಿರುಷ್ಣ ಕ್ರಿಯೆ ಆಗಿದೆ ಅಗಾಧ ಪ್ರಮಾಣದಲ್ಲಿ. ಅಂದ್ರೆ ಸುಮಾರು 2500 ಡಿಗ್ರಿ ಸೆಲ್ಸಿಯಸ್, ಅಂದ್ರೆ 2.5 ಅಂದ್ರೆ ಎಕ್ಸಾಕ್ಟ್ಲಿ ಅಲ್ಲ, ಹತ್ತತ್ರ ಇಷ್ಟು ಪ್ರಮಾಣದ ಒಂದು 2500 ಡಿಗ್ರಿ ಸೆಲ್ಸಿಯಸ್ ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆ ಆಗತ್ತೆ. ಮತ್ತೆ ಇಲ್ಲಿ ಈ ಕಬ್ಬಿಣ ಅನ್ನೋದು ದ್ರವ ರೂಪದಲ್ಲಿ ಇರುತ್ತೆ. ದ್ರವ ರೂಪದ ಒಂದು ಮಿಕ್ಸ್ಚರ್ ಉತ್ಪತ್ತಿ ಆಗತ್ತೆ. ದ್ರವ ರೂಪದ ಒಂದು ಮಿಕ್ಸ್ಚರ್ ಅಂದ್ರೆ ಮಿಶ್ರಣ. ಆಯ್ತಾ? ಹಾಗಾಗಿ ಇದರ ಅನ್ವಯ ಎಲ್ಲಿರುತ್ತೆ ಅಂತ ನೋಡೋಣ. ಆಯ್ತಾ? ಇದನ್ನ ಥರ್ಮೈಟ್ ಕ್ರಿಯೆಯ ಅನ್ವಯ ಎಲ್ಲೆಲ್ಲಿ ಬಳಸ್ತಾರೆ ಇಲ್ಲಿ ನೋಡಿ. ಏನಿಲ್ಲಿ ಚಿತ್ರದಲ್ಲೇ, ಮೊದಲನೇ ಚಿತ್ರದಲ್ಲಿ ನಿಮ್ಗೆ ರೈಲ್ವೆ ಟ್ರ್ಯಾಕ್ ಕಾಣಿಸ್ತಾ ಇದೆ ಅಲ್ವಾ? ರೈಲ್ವೆ ಟ್ರ್ಯಾಕ್ ಅಲ್ಲಿ ಗ್ಯಾಪ್ ಇದ್ದಾಗ ಈ ಥರ್ಮೈಟ್ ಕ್ರಿಯೆ ಈ ರೀತಿ ರಿಯಾಕ್ಷನ್ ಮಾಡ್ತಾರೆ. ಈ ಕಬ್ಬಿಣದ ಆಕ್ಸೈಡ್ ಅನ್ನ ಅಲ್ಯೂಮಿನಿಯಂ ಜೊತೆ ಸೇರಿಸಿದಾಗ ಏನಾಗುತ್ತೆ? ದ್ರವ ಕಬ್ಬಿಣ ಉಂಟಾಗುತ್ತೆ. ದ್ರವ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ಗಳ ಒಂದು ಮಿಶ್ರಣ ಉಂಟಾಗ್ತದೆ. ಸೊ ಇದು ದ್ರವ ರೂಪದಲ್ಲಿ ಇರೋದ್ರಿಂದ ಈ ಇದು ಏನು ಗ್ಯಾಪ್ ಇರೋ ಕಡೆ ಏನಾಗುತ್ತೆ? ಜೋಡಿಸ್ಲಿಕ್ಕೆ ಈಸಿ ಆಗತ್ತೆ. ಆಮೇಲೆ ಅದು ಗಟ್ಟಿ ಆಗ್ಬಿಡತ್ತೆ. ಆಯ್ತಾ? ಈ ಫಸ್ಟ್ ದ್ರವ ರೂಪದಲ್ಲಿ ಈಸಿಯಾಗಿ ಏನಾಗುತ್ತೆ? ಅದು ಅಟ್ಯಾಚ್ ಆಗತ್ತೆ, ಹೊಂದ್ಕೊಳತ್ತೆ ಅಲ್ವಾ? ಆಮೇಲೆ ಗಟ್ಟಿ ಆಗ್ಬಿಡತ್ತೆ. ಹಂಗಾಗಿ ಇದನ್ನ, ಈ ಥರ್ಮೈಟ್ ಕ್ರಿಯೆಯನ್ನ ರೈಲ್ವೆ ಕಂಬಿಗಳ ಜೋಡಣೆಯಲ್ಲಿ, ಆಮೇಲೆ ಯಂತ್ರೋಪಕರಣಗಳ ಪಾರ್ಟ್ ಡ್ಯಾಮೇಜ್ ಆಗಿದ್ರೆ, ಈಗ ಮಷಿನರಿ ಪಾರ್ಟ್ಸ್ ಎಲ್ಲ ಏನಾದ್ರೂ ಡ್ಯಾಮೇಜ್ ಆಗಿದ್ರೆ ಅಥವಾ ಏನು ಮಧ್ಯದಲ್ಲಿ ಗ್ಯಾಪ್ ಇದ್ರೆ ಅದರ ಜೋಡಣೆಯಲ್ಲಿ ಕೂಡ ಇದನ್ನ, ಈ ಥರ್ಮೈಟ್ ಕ್ರಿಯೆಯ ಅನ್ವಯವನ್ನ ಮಾಡ್ತಾರೆ. ಮುರಿದ ರೈಲು ಕಂಬಿಗಳನ್ನು ಜೋಡಿಸಲು, ಯಂತ್ರ ಭಾಗಗಳನ್ನು ಜೋಡಿಸುವಲ್ಲಿ ಈ ಕ್ರಿಯೆಯನ್ನು ಅನ್ವಯಿಸಲಾಗುತ್ತದೆ. ಇದು ಥರ್ಮೈಟ್ ಕ್ರಿಯೆಯ ಅನ್ವಯ ಆಯ್ತು. ಇದು ನಿಮ್ಮ ಬುಕ್ ಅಲ್ಲಿ ಕೊಟ್ಟಿರೋದು. ನಾನು ಇನ್ನೊಂದು ಅನ್ವಯವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೇನು? ಥರ್ಮೈಟ್ ಬಾಂಬ್ ಅಂತ. ಥರ್ಮೈಟ್ ಬಾಂಬ್ ಎಲ್ಲಿ? ಅದು ಮಿಲಿಟರಿಗಳಲ್ಲಿ, ಸೇನೆಗಳಲ್ಲಿ. ಸೊ ವರ್ಲ್ಡ್ ವಾರ್ 1 ಮತ್ತೆ 2, ಜಾಗತಿಕ ಯುದ್ಧ 1, 2 ಅದರಲ್ಲೆಲ್ಲ ಈ ಥರ್ಮೈಟ್ ಬಾಂಬ್ಗಳ ಬಳಕೆ ಆಗಿತ್ತಂತೆ. ಈ ಥರ್ಮೈಟ್ ಬಾಂಬ್ ಬಳಕೆ ಯಾಕೆ ಮಾಡ್ತಾರೆ ಅಂದ್ರೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಈ ಒಂದು ರಿಯಾಕ್ಷನ್ ಯಾವುದು? ಐರನ್ ಆಕ್ಸೈಡ್ ಮತ್ತೆ ಅಲ್ಯೂಮಿನಿಯಂ, ಅಂದ್ರೆ ಕಬ್ಬಿಣದ ಆಕ್ಸೈಡ್ ಮತ್ತೆ ಅಲ್ಯೂಮಿನಿಯಂ ಸೇರಿಸಿದಾಗ ಏನು? ಅತ್ಯಂತ ಪ್ರಮಾಣದ ಉಷ್ಣ ಬಿಡುಗಡೆ ಆಗತ್ತೆ. ಅತ್ಯಂತ ಪ್ರಮಾಣದ ಉಷ್ಣ ಅಂದ್ರೆ 2500 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣ ಬಿಡುಗಡೆ ಆಗೋದ್ರಿಂದ ಈ ಪ್ರಮಾಣದಲ್ಲಿ ಬೆಂಕಿ ಹೊತ್ಕೊಂಡು ಉರಿದು ಕಬ್ಬಿಣ ಏನಾಗತ್ತೆ? ಕಬ್ಬಿಣ ಮತ್ತೆ ಈ ರೀತಿ ಮಿಕ್ಸ್ಚರ್ ಎಲ್ಲ ದ್ರವ ಮಿಕ್ಸ್ಚರ್
ದ್ರವ ರೂಪದಲ್ಲಿ ಸಿಗತ್ತೆ. ಆದ್ರಿಂದ ಈಗ ಏನು ಒಂದು ಫ್ಯೂಯಲ್ ಟ್ಯಾಂಕ್, ಇಂಧನ ಟ್ಯಾಂಕ್ಗಳನ್ನ ಸುಡ್ಲಿಕ್ಕೆ, ಆಮೇಲೆ ಯುದ್ಧ ಶಸ್ತ್ರಾಸ್ತ್ರಗಳನ್ನ ಸುಡ್ಲಿಕ್ಕೆ ಯೂಶ್ವಲಿ ಏನು ಲೋಹದಿಂದ ಮಾಡಿರ್ತಾರೆ ಶಸ್ತ್ರಾಸ್ತ್ರಗಳನ್ನೆಲ್ಲ. ಲೋಹದ ಬಳಕೆ ಜಾಸ್ತಿ ಇರುತ್ತೆ ಅಲ್ವಾ, ಅದನ್ನ ಸುಡ್ಲಿಕ್ಕೆ ಈ ರೀತಿ ಬೇರೆ ಬೇರೆ ಕ್ರಿಯೆಗಳಲ್ಲಿ ಅಥವಾ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡ ಒಂದು ಗೋಡಾಣನ್ನ ಸುಡ್ಲಿಕ್ಕೆ ಇದ್ರಲ್ಲೆಲ್ಲ ಏನು ಈ ಥರ್ಮೈಟ್ ಬಾಂಬ್ಗಳನ್ನ ಬಳಸ್ತಾರೆ. ಸೊ ಇದು ನಿಮ್ಮ ನಾಲೆಜಿಗೆ ಇರ್ಲಿ ಅಂತ. ಮೂರು ಅನ್ವಯ ಮೇನ್ ಆಗಿ ಬೇಕಾಗಿರೋದು. ಎಕ್ಸಾಮ್ಗೆ 2 ಅನ್ವಯ ಬರೆದ್ರೆ ಸಾಕು, 1 ಮಾರ್ಕಿಗೆ ಕೇಳಿದ್ರೆ. ಆಯ್ತಾ? ಆಮೇಲೆ ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದಲ್ಲಿ ಉಪಯೋಗಿಸುವ ಉಪಕರಣಗಳು ಮತ್ತು ಜೋಡಣೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಸೊ ಈ ಚಿತ್ರ ಇಂಪಾರ್ಟೆಂಟ್ ಇದೆ ಈ ಒಂದು ಪಾಠದಲ್ಲಿ, ಕೇಳುವಂತಹ ಸಾಧ್ಯತೆ ತುಂಬಾ ಇದೆ. ಸೊ ಚಿತ್ರ ನೋಡಿ, ಈ ರೀತಿ ತಾಮ್ರದ ವಿದ್ಯುತ್ ವಿಭಜನೆ, ಈ ರೀತಿ ಒಂದು ಸಂಗ್ರಾಹಕ ಬಿಡಿಸ್ಬೇಕು ನೀವು. ಸಂಗ್ರಾಹಕವನ್ನ ಬಿಡಿಸಿ ಅದರ ಒಳಗೆ ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣ ಹಾಕಿದ್ದಾರೆ ಅಂತ ಮೆನ್ಷನ್ ಮಾಡಬೇಕು. ಆಮೇಲೆ ಈ ರೀತಿ 2 ಏನು ಇಲೆಕ್ಟ್ರೋಡ್ಗಳನ್ನ ಬಿಡಿಸ್ಬೇಕು, ಒಂದು ಆ್ಯನೋಡ್ ಮತ್ತೊಂದು ಕ್ಯಾಥೋಡ್. ಆ್ಯನೋಡ್ಗೆ ಪ್ಲಸ್ ಅಂತ ಧನಾವೇಶವನ್ನ ಹಾಕಬೇಕು, ಕ್ಯಾಥೋಡ್ಗೆ ಮೈನಸ್ ಅಂತ ಋಣಾವೇಶವನ್ನ ಮೆನ್ಷನ್ ಮಾಡಬೇಕು. ಆಮೇಲೆ 2 ಏನು ಇಲೆಕ್ಟ್ರೋಡ್ಗಳನ್ನ ಒಂದು ತಂತಿಯ ಮೂಲಕ ಜೋಡಿಸ್ಬೇಕು. ಅಲ್ಲಿ ಮಧ್ಯದಲ್ಲಿ ಬ್ಯಾಟ್ರಿ ಸೆಲ್ನ ಮೆನ್ಷನ್ ಮಾಡಬೇಕು, ಪ್ಲಸ್ ಮತ್ತೆ ಮೈನಸ್ ಅಂತ. ಆಮೇಲೆ ಪ್ಲಗ್ ಕೀಯನ್ನು ಕೂಡ ಮೆನ್ಷನ್ ಮಾಡಬೇಕು. ಆಮೇಲೆ ಇಲೆಕ್ಟ್ರಾನ್ಗಳು ಯಾವ ದಿಕ್ಕಿನಲ್ಲಿ ಮೂವ್ ಆಗತ್ತೆ, ಈ ಕೀಯನ್ನ ಆನ್ ಮಾಡಿದಾಗ, ಇಲ್ಲಿ ನೋಡಿ ಕೀ ಆನ್ ಇದೆ ಅಲ್ವಾ, ಸಾರಿ ಇಲ್ಲಿ ಕೀ ಏನಾಗಿದೆ, ಸ್ವಿಚ್ ಏನಾಗಿದೆ, ಆಫ್ ಆಗಿದೆ. ಸ್ವಿಚ್ ಆನ್ ಮಾಡಿದಾಗ ಈ ಇಲೆಕ್ಟ್ರಾನ್ಗಳು ಯಾವ ಒಂದು ದಿಕ್ಕಿನಲ್ಲಿ ಹೋಗತ್ತೆ ಅಥವಾ ಮೂವ್ ಆಗತ್ತೆ ಅನ್ನೋದನ್ನ ತೋರಿಸ್ಬೇಕು. ಆಯ್ತಾ? ಈ ಸ್ವಿಚ್ ಕ್ಲೋಸ್ ಆದ ಕಂಡೀಷನ್ ನಲ್ಲಿ, ಅಥವಾ ಈ ರೀತಿ ಇಟ್ಟರು ಪರವಾಗಿಲ್ಲ. ಓಕೆ, ಸ್ವಿಚ್ ಆಫ್ ಕಂಡೀಷನ್ ನಲ್ಲಿ ಇಲೆಕ್ಟ್ರಾನ್ಗಳು ಈ ರೀತಿ ಮೂವ್ ಆಗತ್ತೆ ಅಂತ ನೀವು ಇಷ್ಟು ಈ ಚಿತ್ರ ಬಿಡಿಸಿದ್ರು ಕೂಡ ಓಕೆ. ಆಮೇಲೆ ಇಲ್ಲಿ ಏನು ಈ ರೀತಿ ಕಾಪರ್ 2+ ತಾಮ್ರದ ಧನ ಅಯಾನುಗಳ ಮೂವ್ಮೆಂಟ್ ಡೈರೆಕ್ಷನ್ ಅನ್ನ ನೀವು ತೋರಿಸ್ಬೇಕು, ಯಾವ ದಿಕ್ಕಿನಲ್ಲಿ ಮೂವ್ ಆಗತ್ತೆ, ಯಾವ ದಿಕ್ಕಿನಲ್ಲಿ ಪ್ರವಹಿಸುತ್ತವೆ ಅಂತ ತೋರಿಸ್ಬೇಕು. ಇಲ್ಲಿ ಕಾಪರ್ 2+ ಈ ರೀತಿ ಆ್ಯನೋಡ್ ಕಡೆಯಿಂದ ಕ್ಯಾಥೋಡ್ ಕಡೆ ಮೂವ್ ಆಗತ್ತೆ ಅಂತ ನೀವು ಮೆನ್ಷನ್ ಮಾಡಬೇಕು. ಆಮೇಲೆ ಕಲ್ಮಶಗಳು ಅಥವಾ ಧನಾಗ್ರ ಮಡ್ಡಿ, ಇದನ್ನ ನೀವು ಈ ರೀತಿ ಮೆನ್ಷನ್ ಮಾಡಲೇಬೇಕು. ಸೊ ಇಷ್ಟು ಮಾಡಿದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗತ್ತೆ. ಆಯ್ತಾ? ಇಲ್ಲಿ ನೀವು ಕೀಯನ್ನ ಕ್ಲೋಸ್ಡ್ ಕಂಡೀಷನ್ ಅಲ್ಲಿ ಇಟ್ಟರು ಅಡ್ಡಿಲ್ಲ, ಓಪನ್ ಕಂಡೀಷನ್ ಅಲ್ಲಿ ಇಟ್ಟರು ಅಡ್ಡಿಲ್ಲ. ಓಕೆ, ಯಾವ್ದಾದ್ರೂ ಓಕೆ. ಸೊ ನಿಮ್ಗೆ ಈ ಚಿತ್ರವನ್ನ ಬಿಡಿಸ್ಲಿಕ್ಕೆ ಪ್ರಾಕ್ಟೀಸ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಮಾಡಿ, ಇದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣು ಉಂಟಾಗುವುದನ್ನ ವಿವರಿಸಿ. ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣು ಯಾವ ರೀತಿ ಉಂಟಾಗ್ತದೆ ವಿವರಿಸಿ ಅಂತ ಹೇಳಿದ್ದಾರೆ. ನೀವು ವಿವರಿಸಬೇಕು ಇದನ್ನ. ಯಾವ ರೀತಿ? ಸೋಡಿಯಂನ ಪರಮಾಣು ಸಂಖ್ಯೆ 11, ಇದರ ಇಲೆಕ್ಟ್ರಾನಿಕ್ ವಿನ್ಯಾಸ 2, 8, 1 ಆಗಿರುತ್ತೆ. ಅಂದ್ರೆ ಬೇರೆ ಬೇರೆ ಶೆಲ್ ಅಲ್ಲಿ ಇಲೆಕ್ಟ್ರಾನ್ ಈ ರೀತಿ ಹಂಚಿಕೆಯಾಗಿರುತ್ತೆ. ಸೊ ಇದನ್ನ ನೀವು ಯಾವ ರೀತಿ ಬರಿಬೇಕು? ಇಲ್ಲಿ ನೋಡಿ, ಇದನ್ನ ನೀವು ಯಾವ ರೀತಿ ತೋರಿಸ್ಬೇಕು ಅಂದ್ರೆ, ಫಸ್ಟು ಸೋಡಿಯಂ ಇರುತ್ತೆ, ಅದರಲ್ಲಿ ಮೊದಲನೇ ಕೆ ಶೆಲ್ ಅಲ್ಲಿ 2 ಇಲೆಕ್ಟ್ರಾನ್ ಇರುತ್ತೆ, ಎಲ್ ಶೆಲ್ ಅಲ್ಲಿ 8 ಇಲೆಕ್ಟ್ರಾನ್ ಇರುತ್ತೆ, ಎಂ ಶೆಲ್ ಅಲ್ಲಿ 1 ಇಲೆಕ್ಟ್ರಾನ್ ಇರುತ್ತೆ. ಅಷ್ಟಕ್ಕ ಏನಾಗಿರಲ್ಲ, ಕಂಪ್ಲೀಟ್ ಆಗಿರಲ್ಲ. ಅಂದ್ರೆ ಇಲ್ಲಿ 1 ಇಲೆಕ್ಟ್ರಾನ್ ಎಕ್ಸ್ಟ್ರಾ ಆಗಿರುತ್ತೆ ಅಲ್ವಾ, ಹಾಗಾಗಿ ಇದೇನ್ ಮಾಡುತ್ತೆ, ಇದಕ್ಕೆ 1 ಇಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡುವ ಗುಣ ಇದೆ ಅಲ್ವಾ. ಯಾಕೆಂದ್ರೆ ಅಷ್ಟಕವನ್ನ ಗಳಿಸ್ಲಿಕ್ಕೆ ಅಲ್ವಾ. ಹಾಗಾಗಿ ಇದೇನ್ ಮಾಡುತ್ತೆ, 1 ಇಲೆಕ್ಟ್ರಾನ್ ಅನ್ನ ಬಿಟ್ಕೊಟ್ಟು Na+ ಆಗತ್ತೆ. ಆಯ್ತಾ? ಈ ರೀತಿ ಇಲೆಕ್ಟ್ರಾನ್ ಅನ್ನ ಬಿಟ್ಕೊಡತ್ತೆ. ಇವಾಗ ಇದರ ಇಲೆಕ್ಟ್ರಾನ್ ಹಂಚಿಕೆ ನೋಡಿ, 2, 8. ಆಯ್ತಾ? ಎರಡನೇ ಒಂದು ಶೆಲ್ ಅಲ್ಲಿ 8 ಇಲೆಕ್ಟ್ರಾನ್ ಇದೆ, ಅಂದ್ರೆ ಅಷ್ಟಕ್ಕ ಏನು
ಪೂರ್ತಿ ಆಯ್ತು ಇದ್ರದ್ದು ಅಲ್ವಾ. ಈಗ ಇದೇನಾಯ್ತು, Na+ ಅಂದ್ರೆ ಇದು ಸೋಡಿಯಂ ಧನ ಅಯಾನು ಉಂಟಾಯ್ತು. ಆಯ್ತಾ. ಆಮೇಲೆ ಕ್ಲೋರಿನ್ ಪರಮಾಣು ಸಂಖ್ಯೆ 17, ಇದರ ಇಲೆಕ್ಟ್ರಾನ್ ವಿನ್ಯಾಸ ನಾನಿಲ್ಲಿ ಬರೀತೇನೆ ಮಕ್ಕಳೇ. ಕ್ಲೋರಿನ್ ಯಾವ ರೀತಿ ಇರುತ್ತೆ, ಕ್ಲೋರಿನ್ ಪರಮಾಣು ಸಂಖ್ಯೆ 17 ಇರುತ್ತೆ. ಇಲೆಕ್ಟ್ರಾನ್ ಯಾವ ರೀತಿ ಹಂಚಿಕೆ ಆಗಿರುತ್ತೆ, 2, 8, 7. ಇಲ್ಲಿ ಮೂರನೇ ಕವಚದಲ್ಲಿ ಅಥವಾ ಮೂರನೇ ಕಕ್ಷೆಯಲ್ಲಿ ಅಷ್ಟಕ ಪೂರ್ತಿ ಆಗ್ಲಿಕ್ಕೆ ಕ್ಲೋರಿನ್ಗೆ ಇನ್ನು 1 ಇಲೆಕ್ಟ್ರಾನ್ ಅಗತ್ಯ ಇರುತ್ತೆ ಅಲ್ವಾ. 7 ಇದೆ, 8 ಆಗ್ಲಿಕ್ಕೆ 8 ಇಲೆಕ್ಟ್ರಾನ್ ಆಗ್ಲಿಕ್ಕೆ ಇನ್ನು 1 ಇಲೆಕ್ಟ್ರಾನ್ ಬೇಕು. ಹಾಗಾಗಿ ಇದು ಈ ಸೋಡಿಯಂ ಬಿಟ್ಕೊಟ್ಟಂತಹ ಇಲೆಕ್ಟ್ರಾನ್ ಅನ್ನ ಏನ್ ಮಾಡುತ್ತೆ, ಇದು ರಿಸೀವ್ ಮಾಡುತ್ತೆ. ಇದೇನ್ ಮಾಡುತ್ತೆ, ಪಡೆಯುತ್ತೆ. ಇದು ಇಲೆಕ್ಟ್ರಾನ್ ಅನ್ನ ಪಡೆದ್ರೆ ಒಂದು ಋಣ ಅಯಾನ್ ಆಗಿ ಪರಿವರ್ತನೆ ಆಗತ್ತೆ, ಕ್ಲೋರೈಡ್ ಅಯಾನ್ ಆಗತ್ತೆ ಅಲ್ವಾ. Cl- ಅಂತ ಹೇಳ್ತೀವಿ ಅಲ್ವಾ. Cl- ಈಗ ಎಷ್ಟು ಇಲೆಕ್ಟ್ರಾನ್ ಆಯ್ತು, ಈಗ 2, 8, 8. ಸೊ ಇವಾಗ ಕ್ಲೋರೈಡ್ದು ಕೂಡ ಏನು ಅಷ್ಟಕ ಪೂರ್ತಿ ಆಯ್ತು. ಇದನ್ನ ಕ್ಲೋರೈಡ್ ಋಣ ಅಯಾನ್ ಅಂತ ಕರಿತೇವೆ. ಆಯ್ತಾ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನ್ ಬರಿಬೇಕು ನೀವು, ಫಸ್ಟ್ ಸೋಡಿಯಂ ಬಗ್ಗೆ ಬರೆದು ಈ ರೀತಿ ಸೋಡಿಯಂನ ಸಿಂಬಾಲಿಕ್ ರೂಪದಲ್ಲಿ ತೋರಿಸ್ಬೇಕು. ಆಮೇಲೆ ಕ್ಲೋರಿನ್ ಅನ್ನ ಬರೆದು ಈ ರೀತಿ ಬರಿಬೇಕು. ನೋಟ್ ಮಾಡ್ಕೊಳ್ಳಿ ಮಕ್ಕಳೇ. ಆಮೇಲೆ ಸೋಡಿಯಂ ತನ್ನ ಹೊರಕವಚದಲ್ಲಿ 1 ಹಾಗೂ ಕ್ಲೋರಿನ್ ತನ್ನ ಹೊರಕವಚದಲ್ಲಿ 7 ಇಲೆಕ್ಟ್ರಾನ್ಗಳನ್ನ ಹೊಂದಿರ್ತದೆ. ಇಲ್ಲಿ ತೋರಿಸಿದ್ದೇನೆ ನೋಡಿ, ಆಲ್ರೆಡಿ ನಾನು ನಿಮ್ಗೆ ಬರೆದು ತೋರಿಸಿದ್ದೀನಿ. ಆಮೇಲೆ ಅಷ್ಟಕ ವಿನ್ಯಾಸ ಸಂಪೂರ್ಣವಾಗಬೇಕಾದರೆ ಸೋಡಿಯಂ ತನ್ನ ಹೊರಕವಚದಲ್ಲಿ 1 ಇಲೆಕ್ಟ್ರಾನ್ ಮತ್ತೆ ಕ್ಲೋರಿನ್ ಪರಮಾಣುವಿಗೆ ವರ್ಗಾಯಿಸುತ್ತದೆ. ಈಗ ಸೋಡಿಯಂಗೆ ಇಲ್ಲಿ ನೋಡಿ, ನಾನು ಈ ಕಡೆ ಬರಿತೀನಿ, ನಿಮ್ಗೆ ಕಾಣದೇ ಇದ್ರೆ ಇಲ್ಲೇ ಬರಿತೀನಿ ನೋಡಿ ಸರಿಯಾಗಿ. ಸೋಡಿಯಂ ಎಷ್ಟಿರುತ್ತೆ, 2, 8, ಹೊರಕವಚದಲ್ಲಿ 1 ಇಲೆಕ್ಟ್ರಾನ್ ಇರುತ್ತೆ. ಹಾಗಾಗಿ ಅಷ್ಟಕ ಆಗ್ಬೇಕು ಅಂದ್ರೆ ಈ 1 ಇಲೆಕ್ಟ್ರಾನ್ ಎಕ್ಸ್ಟ್ರಾ ಆಗತ್ತೆ, ಬಿಟ್ಕೊಡ್ಬೇಕು. 7 ಇಲೆಕ್ಟ್ರಾನ್ ಅನ್ನ ತಗೊಂಡ್ರು ಕೂಡ ಅಷ್ಟಕ ಕಂಪ್ಲೀಟ್ ಆಗತ್ತೆ. ಆದ್ರೆ 7 ಇಲೆಕ್ಟ್ರಾನ್ ಅನ್ನ ತಗೊಳ್ಳೋದಕ್ಕಿಂತ 1 ಇಲೆಕ್ಟ್ರಾನ್ ಅನ್ನ ಬಿಟ್ಕೊಟ್ಟು ಅಷ್ಟಕವನ್ನ ಪೂರೈಸ್ಕೊಳ್ಳೋದು ಈಸಿ ಅಲ್ವಾ ಸೋಡಿಯಂಗೆ. ಹಾಗಾಗಿ 1 ಇಲೆಕ್ಟ್ರಾನ್ ಅನ್ನ ಬಿಟ್ಕೊಳ್ಳೋ ಗುಣ ಇರುತ್ತೆ ಸೋಡಿಯಂಗೆ. ಆಯ್ತಾ. ಈಗ ಇದು 2, 8 ಅಷ್ಟಕ ಆಯ್ತು. ಇದನ್ನ ಸೋಡಿಯಂ ಧನ ಅಯಾನ್ ಅಂತ ಕರೀತಾರೆ. ಅಯಾನ್ ಇದು. ಆಯ್ತಾ. ನ್ಯೂಟ್ರಲ್ ಸೋಡಿಯಂ ಅಲ್ಲ, ತಟಸ್ಥ ಸೋಡಿಯಂ ಅಣು ಅಲ್ಲ, ಪರಮಾಣು ಅಲ್ಲ. ಇದು ಅಯಾನ್. ಇದು ಅಯಾನ್ ಅಂದ್ರೆ ಚಾರ್ಜ್ ಇರುತ್ತೆ. ಆಯ್ತಾ. ಇವಾಗ ಸೋಡಿಯಂಗೆ 1 ಇಲೆಕ್ಟ್ರಾನ್ ಎಕ್ಸ್ಟ್ರಾ ಆಗಿದೆ ಅಷ್ಟಕ ಪೂರೈಕೆ ಆಗ್ಲಿಕ್ಕೆ. ಕ್ಲೋರಿನ್ಗೆ 1 ಇಲೆಕ್ಟ್ರಾನ್ ಕಡಿಮೆ ಇದೆ. ಈಗ ನೋಡಿ, ಹೊರ ಕವಚದಲ್ಲಿ ಕ್ಲೋರಿನ್ಗೆ 7 ಇದೆ. ಇನ್ನು 1 ಇಲೆಕ್ಟ್ರಾನ್ ಅನ್ನ ತಗೊಂಡ್ಬಿಟ್ರೆ ಅದು ಅಷ್ಟಕ ಪೂರ್ತಿ ಆಗತ್ತೆ. ಅದೇನಾಗತ್ತೆ ಹೇಳಿ, ಭದ್ರ ಆಗತ್ತೆ. ಅದರ ಕಂಡೀಷನ್ ಏನಾಗತ್ತೆ, ಅದ್ರ ಸ್ಥಿತಿ ಭದ್ರ ಆಗತ್ತೆ. ಹಾಗಾಗಿ ಸೋಡಿಯಂ ಬಿಟ್ಕೊಟ್ಟಂತಹ 1 ಇಲೆಕ್ಟ್ರಾನ್ ಅನ್ನ ಕ್ಲೋರಿನ್ ತಗೊಂಡು ಕ್ಲೋರೈಡ್ ಋಣ ಅಯಾನ್ ಆಗತ್ತೆ. ಸೋಡಿಯಂ ಕ್ಲೋರಿನ್ಗೆ ಇಲೆಕ್ಟ್ರಾನ್ ಅನ್ನು ವರ್ಗಾವಣೆ ಮಾಡುತ್ತೆ. ಆಯ್ತಾ. ಹಾಗಾಗಿ 1 ಇಲೆಕ್ಟ್ರಾನ್ ಅನ್ನು ಕಳೆದುಕೊಂಡು ಸೋಡಿಯಂ ಪರಮಾಣು ಧನಾವೇಶ ಪಡೆದು ಧನ ಅಯಾನ್ ಆಗುತ್ತದೆ. ಅದರಂತೆ 1 ಇಲೆಕ್ಟ್ರಾನ್ ನ ಪಡೆದುಕೊಂಡ ಕ್ಲೋರಿನ್ ಪರಮಾಣು ಋಣ ಆವೇಶ ಪಡೆದು ಋಣ ಅಯಾನ್ ಆಗುತ್ತದೆ. ಸೊ ಇದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಆಲ್ರೆಡಿ. ಈಗ ನೆಕ್ಸ್ಟ್ ಏನ್ ಬರುತ್ತೆ, ಸೋಡಿಯಂ ಮತ್ತು ಕ್ಲೋರೈಡ್ ಅಯಾನು ಪರಸ್ಪರ ವಿರುದ್ಧವಾದ ವಿದ್ಯುದಾವೇಶ ಹೊಂದಿದ್ದು ಅವುಗಳ ನಡುವೆ ಪ್ರಬಲ ವಿದ್ಯುದಾಕರ್ಷಣ ಬಲ ಉಂಟಾಗಿ ಅಯಾನಿಕ್ ಬಂಧ ಏರ್ಪಡ್ತದೆ. ಈಗ ನಾನು ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್, ಇಲೆಕ್ಟ್ರಾನ್ ಬಿಂದು ವಿನ್ಯಾಸದಿಂದ ತೋರಿಸ್ತೇನೆ ನೋಡಿ. ಈಗ ಸೋಡಿಯಂಗೆ 1 ಇಲೆಕ್ಟ್ರಾನ್ ಎಕ್ಸ್ಟ್ರಾ ಆಗಿರುತ್ತೆ ಅಲ್ವಾ. ಅದೇ ಕ್ಲೋರಿನ್ ಇಲೆಕ್ಟ್ರಾನ್ ಅನ್ನ ನಾನು ಈ ರೀತಿ ಆರೋ ಮಾರ್ಕ್ ಹಾಕಿ ತೋರಿಸ್ತೇನೆ. 7 ಇಲೆಕ್ಟ್ರಾನ್ ಇರುತ್ತೆ ಹೊರ ಕವಚದಲ್ಲಿ. 1 ಇಲೆಕ್ಟ್ರಾನ್ ಅನ್ನ ಪಡೆದ್ರೆ ಕ್ಲೋರಿನ್ ಕೂಡ ಸ್ಟೇಬಲ್ ಆಗತ್ತೆ. 1 ಇಲೆಕ್ಟ್ರಾನ್ ಅನ್ನ ಕೊಟ್ರೆ ಸೋಡಿಯಂ ಕೂಡ ಭದ್ರ ಆಗತ್ತೆ. ಹಾಗಾಗಿ ಸೋಡಿಯಂ 1 ಇಲೆಕ್ಟ್ರಾನ್ ಅನ್ನ ಕ್ಲೋರಿನ್ ಕೊಡ್ತದೆ, ವರ್ಗಾವಣೆ ಮಾಡ್ತದೆ. ಆಗ ಈ ರೀತಿ ಸೋಡಿಯಂ ಧನ ಅಯಾನ್ ಆಗತ್ತೆ,
ಕ್ಲೋರೈಡ್ ಇಲ್ಲಿ ಆಲ್ರೆಡಿ ಎಷ್ಟು 7 ಇಲೆಕ್ಟ್ರಾನ್ ಹೊರ ಕವಚದಲ್ಲಿ ಇರುತ್ತೆ. ಮತ್ತೆ ಸೋಡಿಯಂನಿಂದ ತಗೊಂಡಂತ ಒಂದು ಇಲೆಕ್ಟ್ರಾನ್ ಅನ್ನ ಈ ರೀತಿ ಡಾಟ್ ನಿಂದ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ. ಇದು 1 ಇಲೆಕ್ಟ್ರಾನ್ ಎಕ್ಸ್ಟ್ರಾ ಆಗಿರೋದ್ರಿಂದ ಮೈನಸ್ ಚಾರ್ಜ್ ಅನ್ನ ಪಡೆಯುತ್ತೆ ಸೋಡಿಯಂ ಇದು ಕ್ಲೋರೈಡ್ ಅಯಾನ್. ಇದು 1 ಇಲೆಕ್ಟ್ರಾನ್ ಕಡಿಮೆ ಆಗಿರೋದ್ರಿಂದ ಸೋಡಿಯಂ 1 ಇಲೆಕ್ಟ್ರಾನ್ ಅನ್ನ ಕ್ಲೋರಿನ್ ಕೊಟ್ಟಿರೋದ್ರಿಂದ ಇದು ಧನಾವೇಶ ಪಡೆಯುತ್ತೆ. ಕ್ಲೋರೈಡ್ ತಗೊಂಡಿರೋದ್ರಿಂದ ಋಣಾವೇಶವನ್ನ ಹೊಂದಿರುತ್ತೆ. ಈ ರೀತಿ ಸೋಡಿಯಂ ಕ್ಲೋರೈಡ್ ಉತ್ಪಾದನೆ ಉಂಟಾಗ್ತದೆ. ಏನಾಗತ್ತೆ, Na ಪ್ಲಸ್ ಪ್ಲಸ್ Cl ಮೈನಸ್ ಇದ್ದಿದ್ದು ಎರಡು ಸೇರಿ NaCl ಆಗತ್ತೆ. ಇಲ್ಲಿ ಪ್ಲಸ್ ಮತ್ತೆ ಮೈನಸ್ ಅಯಾನ್ ಇರುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿ ಬರಿಬೇಕು. ನೆಕ್ಸ್ಟ್, ಅಲ್ಯೂಮಿನಿಯಂ ಲೋಹವು ಹಬೆಯೊಂದಿಗೆ ವರ್ತಿಸಿದಾಗ ದೊರೆಯುವ ಉತ್ಪನ್ನಗಳಾವುವು? ಅಲ್ಯೂಮಿನಿಯಂ ಲೋಹ, ಅಲ್ಯೂಮಿನಿಯಂ ಸೂತ್ರ ಯಾವುದು? ಅಲ್ಯೂಮಿನಿಯಂ ಸಂಕೇತ ಯಾವುದು? Al ಅಂತ ಇದೆ. ಆಮೇಲೆ ಇದು ಹಬೆ ಅಂದ್ರೆ ನೀರೇ ಅಲ್ವಾ? ಯಾವ ಇದ್ರಲ್ಲಿ ಇರುತ್ತೆ? ಇದು ಹಬೆ ಅಂತ ತಗೊಳ್ಳೋಣ. ಹಬೆ. ಈಗ ಅಲ್ಯೂಮಿನಿಯಂ ಹಬೆಯೊಂದಿಗೆ ವರ್ತಿಸಿದಾಗ ಏನಿರ್ಬೋದು? ಉತ್ಪನ್ನ ಏನಿರ್ಬೋದು? ಅಲ್ಯೂಮಿನಿಯಂ ಆಕ್ಸೈಡ್ ಆಗತ್ತೆ, ಮತ್ತೆ ಹೈಡ್ರೋಜನ್ ಗ್ಯಾಸ್ ಬಿಡುಗಡೆ ಆಗತ್ತೆ. ಈ ಅಲ್ಯೂಮಿನಿಯಂ ಅನ್ನೋದು ನಾರ್ಮಲ್ ಟೆಂಪರೇಚರ್ ಅಲ್ಲಿ ಅಂದ್ರೆ ಕೊಠಡಿ ವಾತಾವರಣದಲ್ಲಿ ಕೊಠಡಿ ಉಷ್ಣತೆಯಲ್ಲಿ ನೀರಿದ್ದಾಗ ಅದು ವರ್ತಿಸಲ್ಲ, ಹಬೆಯೊಂದಿಗೆ ಮಾತ್ರ ವರ್ತಿಸ್ತದೆ. ಯಾವುದು? ಅಲ್ಯೂಮಿನಿಯಂ ಅನ್ನೋದು. ಹಾಗಾಗಿ ಹಬೆಯೊಂದಿಗೆ ವರ್ತಿಸಿದಾಗ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನೋದು ಒಂದು ಉತ್ಪನ್ನ ಉಂಟಾಗ್ತದೆ. ಆಮೇಲೆ ಹೈಡ್ರೋಜನ್ ಗ್ಯಾಸ್ ಅನ್ನೋದು ಬಿಡುಗಡೆ ಆಗ್ತದೆ. ಇದು ಬ್ಯಾಲೆನ್ಸ್ ಆಗಿಲ್ಲ ಈ ಒಂದು ಸಮೀಕರಣ. ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಾನಿಲ್ಲಿ 2 ಹಾಕ್ತೇನೆ, ಆಮೇಲೆ ಇಲ್ಲಿ 3 ಹಾಕ್ತೇನೆ, ಆಮೇಲೆ ಇಲ್ಲಿ ಹೈಡ್ರೋಜನ್ಗೆ 3 ಇದೆ ಆಲ್ರೆಡಿ. ಆಯ್ತಾ? ಇದು ರಿಯಾಕ್ಷನ್ ಆಕ್ಚುಲಿ. ಆಯ್ತಾ? ಉತ್ಪನ್ನಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಎಕ್ಸಾಮ್ ಅಲ್ಲಿ ಎಷ್ಟು ಬರಿಬೇಕು? ಯಾವ್ಯಾವ ಉತ್ಪನ್ನ ಬರುತ್ತೆ? ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಬರುತ್ತೆ, ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಸೊ ಡೈರೆಕ್ಟ್ ಆಗಿ ನೀವು ಇಲ್ಲಿ ನೋಡಿ, ಚಿತ್ರ ಕೊಟ್ಟಿದ್ದಾರೆ ನಿಮ್ಗೆ ಕ್ಲಿಯರ್ ಆಗಿ, ಅಲ್ಯೂಮಿನಿಯಂ ಹಬೆಯೊಂದಿಗೆ ಯಾವ ರೀತಿ ವರ್ತಿಸುತ್ತೆ ಅಂತ. ಸೊ ಉತ್ಪನ್ನ ಯಾವುದು? ಇಲ್ಲಿ ಒಂದು ಅಲ್ಯೂಮಿನಿಯಂ ಆಕ್ಸೈಡ್ ಬರುತ್ತೆ, ಮತ್ತೊಂದು ಯಾವ್ದು ಬರುತ್ತೆ? ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಈ 2 ಉತ್ಪನ್ನ ಬರುತ್ತೆ ಅಂತ ಈ ರೀತಿ ಬರೆದ್ರೆ ಸಾಕು ನೀವು ಎಕ್ಸಾಮ್ಗೆ. ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮ್ಯಾಗ್ನೀಷಿಯಂ ಕ್ಲೋರೈಡ್ ಅಣು ಉಂಟಾಗುವುದನ್ನು ವಿವರಿಸಿ. ನಾವು ಆಲ್ರೆಡಿ ಈಗ ಸೋಡಿಯಂ ಕ್ಲೋರೈಡ್ ಅಣು ಉಂಟಾಗುವುದನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಾನು ಇವಾಗ, ಅಲ್ವಾ? ಅದೇ ರೀತಿ ಅಲ್ಯೂಮಿನಿಯಂ ಯಾವುದು ಮ್ಯಾಗ್ನೀಷಿಯಂ ಕ್ಲೋರೈಡ್ ಅಣು ಯಾವ ರೀತಿ ಉಂಟಾಗ್ತದೆ ಅಂತ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಇವನ್ನ ನಾವು ಆಮೇಲೆ ಮಾಡೋಣ, ಆಯ್ತಾ? ಅಲ್ಯೂಮಿನಿಯಂ ಅದು ಮ್ಯಾಗ್ನೀಷಿಯಂ ಕ್ಲೋರೈಡ್ ಉಂಟಾಗೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೆಕ್ಸ್ಟ್ ಕ್ವಶನ್ ತಕೊಳ್ಳೋಣ. ಸೇಮ್ ಇದೆ, ನಿಮ್ಮ ಬುಕ್ಕಲ್ಲಿ 2 ಅಣುಗಳು ಉಂಟಾಗೋದನ್ನ ಕೊಟ್ಟಿದ್ದಾರೆ. ಒಂದು ಸೋಡಿಯಂ ಕ್ಲೋರೈಡ್ ಅಣು ಉಂಟಾಗೋದನ್ನ ಕೊಟ್ಟಿದ್ದಾರೆ, ಆಮೇಲೆ ಮ್ಯಾಗ್ನೀಷಿಯಂ ಕ್ಲೋರೈಡ್ ಅಣುವನ್ನ ಉಂಟಾಗೋದನ್ನ ಕೊಟ್ಟಿದ್ದಾರೆ. ಸೊ ಎರಡನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಆಯ್ತಾ? ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂದ್ರೆ ಚುಕ್ಕೆ ಮೂಲಕ ಈ ರೀತಿ ಸೋಡಿಯಂ ಕ್ಲೋರೈಡ್ ಅಣು ಉಂಟಾಗೋದು, ಮ್ಯಾಗ್ನೀಷಿಯಂ ಕ್ಲೋರೈಡ್ ಅಣು ಉಂಟಾಗೋದು ಅದೆಲ್ಲನೂ ನಿಮ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ, ಆಯ್ತಾ? ಇದನ್ನ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ತಗೊಳ್ಳೋಣ. ಸತುವಿನ ಆಕ್ಸೈಡ್ ಇಂದ ಶುದ್ಧ ಸತ್ವವನ್ನು ಪಡೆಯುವುದು ಹೇಗೆ? ಸತುವಿನ ಆಕ್ಸೈಡ್ ಅಂದ್ರೆ Zn. ಇದರಿಂದ ಶುದ್ಧ ಸತ್ವ ಅಂದ್ರೆ ನಮ್ಗೆ ಜಿಂಕ್ ಬೇಕು ಅಲ್ವಾ? ಜಿಂಕ್ ಅಂದ್ರೆ ಸತ್ತು ಬೇಕು. ಇದರಿಂದ ಆಕ್ಸಿಜನ್ ಏನಾಗ್ಬೇಕು? ಹೋಗ್ಬೇಕು. ಈ ಓ ರಿಮೂವ್ ಆದ್ರೆ ನಮ್ಗೆ ಶುದ್ಧ ಸತ್ತು ಸಿಗತ್ತೆ, Zn ಒಂದೇ ಸಿಗತ್ತೆ. ಅದನ್ನ ಹೇಗೆ ರಿಮೂವ್ ಮಾಡಬಹುದು? ನಾವೇನ್ ಮಾಡ್ಬೋದು? ಅಪಕರ್ಷಣ ಕ್ರಿಯೆಗೆ ಒಳಪಡಿಸಬಹುದು. ಸತ್ವನ್ನ ನಾವು ಅಪಕರ್ಷಣ ಕ್ರಿಯೆಗೆ, ಅಂದ್ರೆ ಯಾವುದು? ಕಾರ್ಬನ್ ಜೊತೆ ಅಪಕರ್ಷಣ ಕ್ರಿಯೆ ಅಂದ್ರೆ ಆಕ್ಸಿಜನ್ ಅನ್ನ ರಿಮೂವ್ ಮಾಡೋ ಪ್ರಕ್ರಿಯೆಗೆ ಅಪಕರ್ಷಣ ಕ್ರಿಯೆ ಅಂತ ಹೇಳ್ತೇವೆ. ಒಂದು ಸಂಯುಕ್ತದಿಂದ ಆಕ್ಸಿಜನ್ ಹೋಗೋದನ್ನ ಅಪಕರ್ಷಣ ಅಂತ ಹೇಳ್ತೀವಿ, ಆಕ್ಸಿಜನ್ ಆಡ್ ಆಗೋದನ್ನ ಉತ್ಕರ್ಷಣ ಅಂತ ಕರಿತೀವಿ. ಇಲ್ಲಿ ZnO ದಿಂದ ನಮ್ಗೆ ಆಕ್ಸಿಜನ್ ಹೊರಬಿದ್ರೆ Zn ಸಿಗತ್ತೆ ಅಲ್ವಾ?
ಹಾಗಾಗಿ ZnO ಅಪಕರ್ಷಣ ಮಾಡಬೇಕು. ಸೊ ಯಾವ್ದು ಅಪಕರ್ಷಣ ಮಾಡ್ಲಿಕ್ಕೆ ನಾವು ಯಾವ್ದನ್ನ ಬಳಸ್ತೇವೆ ಅಂದ್ರೆ ಕೋಕ್ ಅನ್ನ ಬಳಸ್ತೇವೆ. ಕೋಕ್ ಅಂದ್ರೆ ಕಾರ್ಬನ್. ಹಾಗಾಗಿ ನಮ್ಗೆ ಪ್ಯೂರ್ ಆಗಿರುವಂತ ಏನು ಸತ್ತು ಸಿಗ್ತದೆ, ಮತ್ತೆ ಕಾರ್ಬನ್ ಮೊನಾಕ್ಸೈಡ್ ಉಂಟಾಗ್ತದೆ. ಇಲ್ಲಿ ನೋಡಿ, ಇದಕ್ಕೆ ಸಂಬಂಧಪಟ್ಟಂತ ಒಂದು ಚಿತ್ರ ಇದೆ, ಗಮನಿಸಿ. ಕಾರ್ಬನ್ ಅಂತಹ ಸೂಕ್ತ ಅಪಕರ್ಷಣಕಾರಿಗಳನ್ನು ಬಳಸಿ ಸತುವಿನ ಆಕ್ಸೈಡ್ ಇಂದ ಶುದ್ಧ ಸತುವನ್ನ ಅಪಕರ್ಷಿಸಲಾಗುವುದು. ಅಪಕರ್ಷಣೆ ಅಂದ್ರೆ ನೆನ್ಪು ಮಾಡ್ಕೊಳ್ಳಿ, ಫಸ್ಟ್ ಪಾಠದಲ್ಲಿ ನಾವು ಕಲ್ತಿದ್ದೇವೆ ಉತ್ಕರ್ಷಣೆ ಅಪಕರ್ಷಣೆ ಅಂದ್ರೆ. ಉತ್ಕರ್ಷಣೆ ಅಂದ್ರೆ ಆಕ್ಸಿಜನ್ ಒಂದು ಧಾತುವಿಗೆ ಅಥವಾ ಸಂಯುಕ್ತಕ್ಕೆ ಆಡ್ ಆಗೋದು, ಆಕ್ಸಿಜನ್ ಜೊತೆ ವರ್ತಿಸುವುದನ್ನ ಅಪಕರ್ಷಣೆ ಅಂತ ಹೇಳ್ತೇವೆ. ಆಕ್ಸಿಜನ್ ಅನ್ನ ಒಂದು ಸಂಯುಕ್ತದಿಂದ ತೆಗೆಯೋದನ್ನ ಅಥವಾ ಒಂದು ವಸ್ತುವಿನಿಂದ ತೆಗೆಯೋದನ್ನ, ಸಾರಿ ಉಲ್ಟಾಯ್ತು ನಾನು ಹೇಳಿದ್ದು, ಆಕ್ಸಿಜನ್ ಜೊತೆ ಒಂದು ವಸ್ತು ಸೇರಿದ್ರೆ ಅದನ್ನ ಉತ್ಕರ್ಷಣ ಅಂತ ಕರೀತಾರೆ, ಒಂದು ವಸ್ತುವಿನಿಂದ ಆಕ್ಸಿಜನ್ ಅನ್ನ ಹೊರ ತೆಗೆದ್ರೆ ಅದನ್ನ ಅಪಕರ್ಷಣ ಅಂತ ಹೇಳ್ತಾರೆ. ಆಯ್ತಾ? ಇಲ್ಲಿ ZnO ದಿಂದ ಆಕ್ಸಿಜನ್ ಅನ್ನ ಹೊರ ತೆಗೆದಾಗ ಅಪಕರ್ಷಣೆ ಆಗ್ತದೆ. ಅದಕ್ಕೆ ಯಾವ್ದನ್ನ ಯೂಸ್ ಮಾಡ್ತಾರೆ ಅಂದ್ರೆ ಕಾರ್ಬನ್ ಅನ್ನ ಯೂಸ್ ಮಾಡ್ತಾರೆ. ಇದು ಒಂದು ಉತ್ತಮ ಅಪಕರ್ಷಣಕಾರಿ. ZnO ದಿಂದ Zn ಬರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆಯ್ತಾ? ಅದಕ್ಕೆ ಸಂಬಂಧಪಟ್ಟ ಚಿತ್ರವನ್ನ ನೋಡಿ ಇಲ್ಲಿ, ಈ ರೀತಿ ಸಾಂದರ್ಭಿಕ ಚಿತ್ರ. ಇದೆಲ್ಲ ಏನ್ ಹೇಳಿ, ಕೋಕ್, ಇದು ಕಾರ್ಬನ್, ಇದು ಇದ್ದಿಲು. ರಿಯಾಕ್ಷನ್ ಈ ರೀತಿ ಇರುತ್ತೆ ನೋಡಿ, ZnO + C = Zn + C. ಇದು ಶುದ್ಧ ಸತು. ಇಲ್ಲಿ ಅಪಕರ್ಷಣಕಾರಿ ಯಾವುದು ಅಂತ ಕೇಳ್ತಾರೆ, ಮತ್ತೊಂದು ಪ್ರಶ್ನೆನೂ ಕೇಳಬಹುದು. ಜಿಂಕ್ ಆಕ್ಸೈಡ್ ಇಂದ ಶುದ್ಧ ಸತುವನ್ನು ಪಡೆಯಲು ಬಳಸುವ ಅಪಕರ್ಷಣಕಾರಿ ಯಾವುದು ಅಂತ. ಕಾರ್ಬನ್ ಅಂತ ಬರಿಬೇಕು ನೀವು, ಅಥವಾ ಕೋಕ್ ಅಂತ ಬರಿಬೇಕು. ಲೋಹೋದ್ಧರಣದಲ್ಲಿ ಹುರಿಯುವಿಕೆ ಎಂದರೇನು? ಹುರಿಯುವಿಕೆ ಮತ್ತೆ ಕಾಸುವಿಕೆ ಎರಡು ತರ ನಿಮ್ಗೆ ಮಧ್ಯದ, ಈಗ ಕ್ರಿಯಾಶೀಲತೆ ಸರಣಿದಲ್ಲಿ 3 ಭಾಗವನ್ನಾಗಿ ಮಾಡಿದ್ದಾರೆ. ಯಾವುದು? ಅತ್ಯಂತ ಕ್ರಿಯಾಶೀಲವಾದಂತಹ ಮೇಲ್ಗಡೆ ಇರುವಂತಹ, ಈ ಕ್ರಿಯಾಶೀಲ ಸರಣಿಯಲ್ಲಿ ಮೇಲ್ಗಡೆ ಇರುವಂತಹ ಒಂದು ಲೋಹಗಳನ್ನ, ಮೇಲ್ಭಾಗದಲ್ಲಿರುವಂತಹ ಲೋಹಗಳನ್ನ ಹೇಗ್ ಮಾಡ್ತಾರೆ, ಹೇಗೆ ಲೋಹೋದ್ಧರಣ ಮಾಡ್ತಾರೆ ಅಂದ್ರೆ ವಿದ್ಯುತ್ ವಿಭಜನೆ ಮಾಡಿ ಮಾಡ್ತಾರೆ. ಮಧ್ಯದಲ್ಲಿರುವಂತಹ ಒಂದು ಲೋಹಗಳ ಉದ್ಧರಣವನ್ನ ಯಾವ ರೀತಿ ಮಾಡ್ತಾರೆ ಅಂದ್ರೆ ಕಾಸುವಿಕೆ ಮತ್ತು ಹುರಿಯುವಿಕೆ ಅನ್ನೋ ಒಂದು ಪ್ರಕ್ರಿಯೆಗೆ ಒಳಪಡಿಸ್ತಾರೆ. ಈಗ ಸಲ್ಫೈಡ್ ಅದಿರನ್ನ ಹುರಿಯುವಿಕೆ ಮಾಡಿ ಆಕ್ಸೈಡ್ ಅದಿರನ್ನಾಗಿ ಪರಿವರ್ತಿಸ್ತಾರೆ. ಅದೇ ರೀತಿ ಕಾರ್ಬೋನೇಟ್ ಅದಿರನ್ನ ಕಾಸುವಿಕೆ ಮಾಡಿ ಆಕ್ಸೈಡ್ ಅದಿರನ್ನಾಗಿ ಪರಿವರ್ತಿಸಿ ಆಮೇಲೆ ಅಪಕರ್ಷಣೆ ಮಾಡಿ ಶುದ್ಧವಾದಂತಹ ಲೋಹವನ್ನ ಪಡಿತಾರೆ. ಆಮೇಲೆ ಕೆಳಗಡೆ ಇರೋದು, ಕ್ರಿಯಾಶೀಲ ಸರಣಿಯಲ್ಲಿ ಅತ್ಯಂತ ಕೆಳಗಡೆ ಭಾಗದಲ್ಲಿರುವಂತಹ ಲೋಹಗಳು ಅವು ಅತ್ಯಂತ ಕಡಿಮೆ ಕ್ರಿಯಾಶೀಲ ಆಗಿರುತ್ತೆ. ಅವನ್ನ ಕೂಡ ಒಂದು ಮೆಥಡ್ ಇಂದ ಏನ್ ಮಾಡ್ತಾರೆ, ಉದ್ಧರಣ ಮಾಡ್ತಾರೆ. ಅದು 3 ವಿಭಾಗಕ್ಕೆ ಸೇರಿದಂತಹ ಲೋಹಗಳನ್ನು ಯಾವ ರೀತಿ ಉದ್ಧರಣೆ ಮಾಡ್ತಾರೆ ಅಂತ ಡೀಟೇಲ್ ಆಗಿ ಬುಕ್ಕಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ಹುರಿಯುವಿಕೆ ಮತ್ತು ಕಾಸುವಿಕೆ ಮುಖ್ಯವಾಗಿ ಬರೋದು ಅಂದ್ರೆ ಮಧ್ಯಭಾಗದಲ್ಲಿ, ಸರಣಿಯ ಮಧ್ಯಭಾಗದಲ್ಲಿರುವ ಲೋಹಗಳನ್ನ ಉದ್ಧರಣೆ ಮಾಡ್ಲಿಕ್ಕೆ ಬಳಸ್ತಾರೆ. ಈಗ ಸಲ್ಫೈಡ್, ನಾನು ಆಲ್ರೆಡಿ ಹೇಳ್ದಾಗೆ ಸಲ್ಫೈಡ್ ಅದಿರನ್ನ ಏನ್ ಮಾಡ್ತಾರೆ, ಏನಾಗ ಕನ್ವರ್ಟ್ ಮಾಡಬೇಕು, ಆಕ್ಸೈಡ್ ಅದಿರನ್ನಾಗಿ, ಕ್ಷಮಿಸಿ ಸಾರಿ ಇಂಗ್ಲಿಷ್ ಅಲ್ಲಿ ಬರ್ದ್ಬಿಟ್ಟೆ, ಆಕ್ಸೈಡ್ ಅದಿರನ್ನಾಗಿ ಪರಿವರ್ತಿಸುವುದನ್ನ ಏನಂತ ಕರೀತಾರೆ? ಹೆಚ್ಚಾಗಿ ಸಲ್ಫೈಡ್ ಅದಿರನ್ನ ಆಕ್ಸೈಡ್ ಅದಿರನ್ನಾಗಿ ಕನ್ವರ್ಟ್ ಮಾಡೋದ್ರಲ್ಲಿ ಹುರಿಯುವಿಕೆಯನ್ನ ಹೆಚ್ಚು ಪ್ರಿಫರ್ ಮಾಡ್ತಾರೆ. ಹುರಿಯುವಿಕೆ ಹುರಿಯುವಿಕೆ ಅಂದ್ರೆ ಗಾಳಿ
ಗಾಳಿ ಅಂದ್ರೆ ಆಕ್ಸಿಜನ್ ಇರುತ್ತೆ, ಆಮ್ಲಜನಕ ಇರುತ್ತೆ, ಮತ್ತೆ ಉಷ್ಣ. ಹುರಿಯುವಿಕೆಯಲ್ಲಿ ಗಾಳಿ ಮತ್ತೆ ಉಷ್ಣ ಎರಡನ್ನು ಬಳಸಲಾಗತ್ತೆ. ಹೆಚ್ಚಾಗಿ ಸಲ್ಫೈಡ್ ಅದಿರನ್ನ ಆಕ್ಸೈಡ್ ಅದಿರನ್ನಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಹುರಿಯುವಿಕೆ ಪ್ರಕ್ರಿಯೆಯನ್ನ ಬಳಸ್ತಾರೆ. ಆಯ್ತಾ, ಉದಾಹರಣೆಗೆ ನೋಡಿ, ಈಗ ಜಿಂಕ್ ಸಲ್ಫೈಡ್ ಇದೆ ಅಂತ ಇಟ್ಕೊಳ್ಳಿ, ಸತುವಿನ ಸಲ್ಫೈಡ್ ಇದೆ. ಇದನ್ನ ನಾವು ಸತುವಿನ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಹುರಿಯುವಿಕೆಯನ್ನ ಬಳಸ್ತೇವೆ. ಹುರಿಯುವಿಕೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಗಾಳಿ ಬೇಕಲ್ವಾ, ಹಾಗಾಗಿ ನಾನು O2 ಅಂತ ಬರೀತೇನೆ, +O2. ಜಿಂಕ್ ಸಲ್ಫೈಡ್ ಅದಿರು ಆಕ್ಸಿಜನ್ ಜೊತೆ ವರ್ತಿಸ್ಬೇಕು, ಮತ್ತೆ ಉಷ್ಣನೂ ಬೇಕು ಅಲ್ವಾ, ಜಾಸ್ತಿ ಉಷ್ಣ ಬೇಕು. ಉಷ್ಣ ಈಗ ಏನಾಗತ್ತೆ, ಆ ಜಿಂಕ್ ಆಕ್ಸೈಡ್ ಅದಿರಾಗಿ ಕನ್ವರ್ಟ್ ಆಗತ್ತೆ, ಮತ್ತೆ ಸಲ್ಫರ್ ಡೈಆಕ್ಸೈಡ್ ಗ್ಯಾಸು ಬಿಡುಗಡೆ ಆಗತ್ತೆ. ಇದು ಬ್ಯಾಲೆನ್ಸ್ಡ್ ಇಕ್ವೇಶನ್ ಆಯ್ತು. ಇಂದು ಉದಾಹರಣೆ ಕೊಟ್ಟೆ ನಾನು. ಆಯ್ತಾ, ಸೊ ಇಲ್ಲಿ ನೋಡಿ ಈ ರೀತಿ ಮಾಡ್ತಾರೆ. ಸೊ ಸಲ್ಫೈಡ್ ಅದಿರನ್ನ ಆಕ್ಸೈಡ್ ಅದಿರಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದಲ್ಲಿ ಗಾಳಿಯಲ್ಲಿ ಮತ್ತು ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವುದನ್ನು ಹುರಿಯುವಿಕೆ ಎಂದು ಕರೆಯುತ್ತಾರೆ. ಗಾಳಿ ಅಂದ್ರೆ ಆಕ್ಸಿಜನ್ ಬೇಕು. ಈಗ ಸಲ್ಫೈಡ್ ಅದಿರು ಆಕ್ಸಿಜನ್ ಜೊತೆ ಹೆಚ್ಚಿನ ಪ್ರಮಾಣದ ಉಷ್ಣತೆಯಲ್ಲಿ ವರ್ತಿಸಿದಾಗ ಅದು ಸಲ್ಫೈಡ್ ಅದಿರು ಆಕ್ಸೈಡ್ ಅದಿರಾಗಿ ಬದಲಾವಣೆ ಆಗ್ತದೆ. ಆಯ್ತಾ, ಉದಾಹರಣೆ ನೋಡಿ, ಜಿಂಕ್ ಸಲ್ಫೈಡ್ +3O2 ಉಷ್ಣತೆಯಲ್ಲಿ ಜಿಂಕ್ ಸಲ್ಫೈಡ್ ಆಗಿ ಕನ್ವರ್ಟ್ ಆಗತ್ತೆ. ಇದನ್ನ ಹುರಿಯುವಿಕೆ ಅಂತ ಹೇಳ್ತೇವೆ. ಕಾಸುವಿಕೆಯಲ್ಲಿ ಏನು ಆಗಿದ್ರೆ, ಕಾಸುವಿಕೆ ಅಂದ್ರೂ ಏನು ಅಂತ ಕೇಳಬಹುದು. ಕಾಸುವಿಕೆಯಲ್ಲಿ ಏನು, ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋನೇಟ್ ಅದಿರನ್ನ ಆಕ್ಸೈಡ್ ಅದಿರನ್ನಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಹೆಚ್ಚಾಗಿ ಕಾಸುವಿಕೆಯನ್ನ ಪ್ರಿಫರ್ ಮಾಡ್ತಾರೆ. ಕಾಸುವಿಕೆಯಲ್ಲಿ ಏನಿರಲ್ಲ ಹೇಳಿ, ಗಾಳಿ ಇರಲ್ಲ ಅಥವಾ ಸ್ವಲ್ಪ ಪ್ರಮಾಣದಲ್ಲಿ, ಅತ್ಯಂತ ಮಿತವಾದ ಪ್ರಮಾಣದಲ್ಲಿ ಗಾಳಿ ಮತ್ತೆ ಹೆಚ್ಚಿನ ಪ್ರಮಾಣದ ಉಷ್ಣತೆಯನ್ನ ಬಳಸಿದ್ರೆ ಅದು ಕಾಸುವಿಕೆ ಆಗತ್ತೆ. ಈಗ ಉದಾಹರಣೆಗೆ ಜಿಂಕ್ ಕಾರ್ಬೋನೇಟ್ ಅದಿರನ್ನ ಏನಾಗಿ ಕನ್ವರ್ಟ್ ಮಾಡ್ಬೇಕು ಹೇಳಿ, ನಮ್ಗೆ ಜಿಂಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡಬೇಕು. ಆಗ ನಾವು ಕಾಸುವಿಕೆಯನ್ನ ಪ್ರಿಫರ್ ಮಾಡ್ತೇವೆ. ZnO ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬಿಡುಗಡೆ ಆಗತ್ತೆ. ಇಲ್ಲಿ ನಾವು ಕಾಸುವಿಕೆಯನ್ನ ಬಳಸ್ತೇವೆ. ಕಾಸುವಿಕೆಯಲ್ಲಿ ಹೆಚ್ಚಾಗಿ ಆಕ್ಸಿಜನ್ ಇರಲ್ಲ ಅಥವಾ ಮಿತವಾದ ಪ್ರಮಾಣದಲ್ಲಿ ಆಕ್ಸಿಜನ್ ಇರುತ್ತೆ. ಹುರಿಯುವಿಕೆಯಲ್ಲಿ ಆಕ್ಸಿಜನ್ ಮತ್ತೆ ಉಷ್ಣ ಎರಡೂ ಬೇಕಾಗತ್ತೆ. ಕಾಸುವಿಕೆಯಲ್ಲಿ ಉಷ್ಣವನ್ನು ನೀಡಿದ್ರೆ ಸಾಕಾಗತ್ತೆ, ಅಥವಾ ಮಿತವಾದ ಪ್ರಮಾಣದಲ್ಲಿ ಗಾಳಿ ಬೇಕಾಗ್ತದೆ, ಅಂದ್ರೆ ಆಕ್ಸಿಜನ್ ಬೇಕಾಗುತ್ತದೆ. ಇದೇ ವ್ಯತ್ಯಾಸ ಹುರಿಯುವಿಕೆ ಮತ್ತೆ ಕಾಸುವಿಕೆ ನಡುವೆ. ಆಯ್ತಾ, ಇದರ ಮಧ್ಯೆ ವ್ಯತ್ಯಾಸವನ್ನು ಕೇಳಬಹುದು ಮಕ್ಕಳೇ, ನೀವು ಇದಕ್ಕೂ ಕೂಡ ತಯಾರಿ ಮಾಡಿ ಇಟ್ಕೊಳ್ಳಿ. ಆಯ್ತಾ, ಆಮೇಲೆ ವಿಲೀನತೆ, ದ್ರವಣ ಬಿಂದು, ಭೌತ ಸ್ಥಿತಿ ಮತ್ತು ವಿದ್ಯುತ್ ವಾಹಕತೆಗೆ ಸಂಬಂಧಿಸಿದಂತೆ ಅಯಾನಿಕ್ ಸಂಯುಕ್ತಗಳ ಗುಣವನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇದು ಅಯಾನಿಕ್ ಸಂಯುಕ್ತಗಳ ಗುಣಧರ್ಮವನ್ನು ಬರೆಯಿರಿ ಅನ್ನೋದು ತುಂಬಾ ಮುಖ್ಯವಾದ ಪ್ರಶ್ನೆ. ಇದು ನಿಮ್ಮ ಪುಸ್ತಕದಲ್ಲಿ ಪ್ರಮುಖವಾಗಿ 4 ಒಂದು ವಿಷಯಗಳ ಮೇಲೆ, ವಿಲೀನತೆ, ದ್ರವಣ ಬಿಂದು, ಭೌತ ಸ್ಥಿತಿ ಮತ್ತು ವಿದ್ಯುತ್ ವಾಹಕತೆ, ಈ ಒಂದು 4 ವಿಷಯಕ್ಕೆ ಸಂಬಂಧಿಸಿದಂತೆ ಎಕ್ಸ್ಪ್ಲನೇಷನ್ ಅನ್ನ, ವಿವರಣೆಯನ್ನ ಕೊಟ್ಟಿದ್ದಾರೆ. ಸೊ ಇದರ ಮೇಲೆ ಬೇರೆ ರೀತಿ ಟ್ವಿಸ್ಟ್ ಮಾಡಿ ಕೂಡ ಕ್ವಶನ್ ಅನ್ನ ಕೇಳಬಹುದು, ಬೇರೆ ಬೇರೆ ಆಂಗಲ್ ಇಂದನೂ ಕೇಳಬಹುದು. ಈಗ ವಿಲೀನತೆಗೆ ಸಂಬಂಧಪಟ್ಟಂತೆ ಅಯಾನಿಕ ಸಂಯುಕ್ತಗಳ ಗುಣಧರ್ಮ ಏನು? ಅಯಾನಿಕ್ ಸಂಯುಕ್ತಗಳು ನೀರಿನಲ್ಲಿ ವಿಲೀನವಾಗುತ್ತದೆ, ಆದರೆ ಸಾವಯವ ಸಂಯುಕ್ತಗಳಲ್ಲಿ ವಿಲೀನಗೊಳ್ಳುವುದಿಲ್ಲ. ಆಯ್ತಾ, ಇದು ಒಂದು ಮುಖ್ಯವಾದಂತಹ ಗುಣಧರ್ಮ. ಈಗ ಅಯಾನಿಕ್ ಸಂಯುಕ್ತಕ್ಕೆ ಉದಾಹರಣೆ ಅಂದ್ರೆ ಸೋಡಿಯಂ ಕ್ಲೋರೈಡ್, ಉಪ್ಪು ಅಲ್ವಾ, ಉಪ್ಪು ಇದು ನೀರಿನಲ್ಲಿ ವಿಲೀನಗೊಳ್ಳುತ್ತದೆ, ಆದರೆ ಸಾವಯವ ದ್ರಾವಕಗಳಲ್ಲಿ ವಿಲೀನಗೊಳ್ಳುವುದಿಲ್ಲ. ಬೆಂಜಿನ್ ಮತ್ತೆ ಟಾಲಿನ್ ಇಂತಹ ದ್ರಾವಕಗಳನ್ನ ಅಥವಾ ಇಂತಹ ದ್ರಾವಕಗಳನ್ನ ತಕೊಂಡಾಗ ಅದರಲ್ಲಿ ಹಾಕಿದ್ರೆ ಈ ಉಪ್ಪೇನಾಗಲ್ಲ, ವಿಲೀನ ಆಗಲ್ಲ. ಸಾವಯವ ಅಂದ್ರೆ ಆರ್ಗ್ಯಾನಿಕ್ ದ್ರಾವಕಗಳು, ಓಕೆ. ನೀರು ಅಂದ್ರೆ ಇನ್ಆರ್ಗ್ಯಾನಿಕ್ ದ್ರಾವಕ ಅಲ್ವಾ, ಸಾವಯವ ಅಂದ್ರೆ ಆರ್ಗ್ಯಾನಿಕ್ ದ್ರಾವಕ. ಆಯ್ತಾ, ಈಗ ಉದಾಹರಣೆ ಎಣ್ಣೆ ಅಥವಾ ಬೆಂಜಿನ್, ಟಾಲಿನ್ ಈ ತರ ಎಲ್ಲ ದ್ರಾವಕಗಳನ್ನ ತಕೊಂಡಾಗ ಉಪ್ಪು ಹಾಕಿದಾಗ ಅದು ವಿಲೀನ ಆಗಲ್ಲ. ಸೊ ಇಷ್ಟೆಲ್ಲ ನಿಮ್ಗೆ ಡೀಟೇಲ್ಸ್ ಬೇಡ. ಏನು
ಅಯಾನಿಕ್ ಕಂಪೌಂಡ್ಗಳು ನೀರಿನಂತಹ ದ್ರಾವಕಗಳಲ್ಲಿ ವಿಲೀನಗೊಳ್ಳುತ್ತದೆ, ಸಾವಯವ ದ್ರಾವಕಗಳಲ್ಲಿ ವಿಲೀನಗೊಳ್ಳುವುದಿಲ್ಲ. ಆಯ್ತಾ, ಇಷ್ಟು ನೆನ್ಪಿಟ್ಕೊಳ್ಳಿ. ಇದು ಯಾಕೆ ಅಂತ ನಿಮ್ಗೆ ಈ ಸ್ಟೇಜ್ ಅಲ್ಲಿ ಕೇಳಲಿಕ್ಕಿಲ್ಲ. ಸೊ ಯಾಕೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇದು ವಿಲೀನತೆ ಅಂದ್ರೆ ನೀರಿನಲ್ಲಿ ವಿಲೀನಗೊಳ್ಳುತ್ತದೆ, ಸಾವಯವ ದ್ರಾವಕಗಳಲ್ಲಿ ವಿಲೀನಗೊಳ್ಳುವುದಿಲ್ಲ. ಇಷ್ಟು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಆಮೇಲೆ ದ್ರವನ ಬಿಂದು ಅತಿ ಹೆಚ್ಚಾಗಿರುತ್ತದೆ. ಈಗ ಅಯೋನಿಕ್ ಸಂಯುಕ್ತಗಳ ದ್ರವನ ಬಿಂದು ಯಾಕೆ ಜಾಸ್ತಿ ಆಗಿರುತ್ತೆ ಅಂದ್ರೆ, ಈಗ ಉದಾಹರಣೆಗೆ NaCl ಅನ್ನೋದು ಒಂದು ಅಯೋನಿಕ್ ಕಂಪೌಂಡ್ ಅಲ್ವಾ, ಅಯೋನಿಕ್ ಸಂಯುಕ್ತ. ಇದರಲ್ಲಿ ಸೋಡಿಯಂ ಅನ್ನೋದು ಧನ ಅಯಾನ್ ಆಗಿರುತ್ತೆ, ಕ್ಲೋರಿನ್ ಅನ್ನೋದು ಋಣ ಅಯಾನ್ ಆಗಿರುತ್ತೆ. ಅದಕ್ಕೆ ಅದನ್ನ ಕ್ಲೋರೈಡ್ ಅಂತ ಕರಿತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಧನಾವೇಶ ಮತ್ತೆ ಋಣಾವೇಶದ ನಡುವೆ ಏನಿರುತ್ತೆ, ಆಕರ್ಷಣೆ ಇರುತ್ತೆ ಅಲ್ವಾ. ಧನಾವೇಶ ಮತ್ತೆ ಋಣಾವೇಶ ಎರಡು ಬೇರೆ ಬೇರೆ ಆದಂತಹ ಆವೇಶಗಳಾಗಿರೋದ್ರಿಂದ ಆಕರ್ಷಣೆ ಇರುತ್ತೆ. ಅದನ್ನ ಏನಂತ ಕರಿತೇವೆ, ಇಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ಕೂಲಂಬಿಕ್ ಅಟ್ರಾಕ್ಷನ್ ಅಂತ ಕರಿತೇವೆ. ಅಂದ್ರೆ ಇಷ್ಟು ನೆನ್ಪಿಟ್ಕೊಳ್ಳಿ, ಪ್ಲಸ್ ಮತ್ತೆ ಮೈನಸ್ ನಡುವೆ ಆಕರ್ಷಣೆ ಇರೋದ್ರಿಂದ ಈ ಒಂದು ಆಯಾನ್ ಅಂದ್ರೆ ಸೋಡಿಯಂ ಧನ ಆಯಾನು ಮತ್ತೆ ಕ್ಲೋರೈಡ್ ಋಣ ಆಯಾನ್ ಅನ್ನ ಬೇರ್ಪಡಿಸ್ಲಿಕ್ಕೆ ಏನಾಗ್ಬೇಕು, ಜಾಸ್ತಿ ಉಷ್ಣತೆಯನ್ನ ನೀವು ಸಪ್ಲೈ ಮಾಡ್ಬೇಕಾಗತ್ತೆ. ಈಗ ಸೋಡಿಯಂ ಅಯಾನ್ ಮತ್ತೆ ಕ್ಲೋರೈಡ್ ಅಯಾನ್ ಅನ್ನ ಸಪರೇಟ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ದೂರ ಮಾಡ್ಬೇಕು. ಅಂದ್ರೆ ಈಗ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬರ್ಬೇಕು ಅಂದ್ರೆ ಈ ಅಯಾನ್ಸ್ ಸ್ವಲ್ಪ ದೂರ ಆಗಿರ್ಬೇಕು ಅಲ್ವಾ. ಅದರ ಅಣುಗಳ ಗ್ಯಾಪ್ ಏನಾಗಿರ್ಬೇಕು, ಜಾಸ್ತಿ ಇರ್ಬೇಕು. ಈ ಅಯಾನುಗಳ ನಡುವೆ ಗ್ಯಾಪ್ ಜಾಸ್ತಿ ಆಗ್ಬೇಕು ಅಲ್ವಾ. ಹಾಗಾಗಿ ನೀವು ಜಾಸ್ತಿ ಉಷ್ಣತೆಯನ್ನ ಏನ್ ಮಾಡ್ಬೇಕಾಗತ್ತೆ, ಕೊಡಬೇಕಾಗತ್ತೆ. ಈ ಆಕರ್ಷಣೆಯನ್ನ ಬಿಟ್ಟು ಅವೆರಡು ಸ್ವಲ್ಪ ದೂರ ಬರ್ಬೇಕು ಅಂದ್ರೆ, ಹಾಗಾಗಿ ದ್ರವನ ಬಿಂದು ಜಾಸ್ತಿ ಇರ್ತದೆ. ಜಾಸ್ತಿ ಟೆಂಪರೇಚರ್ ಅನ್ನ ಕೊಟ್ಟಾಗಷ್ಟೇ ಏನು ಘನ ಸ್ಥಿತಿಯಲ್ಲಿರೋದು ದ್ರವ ಸ್ಥಿತಿಗೆ ಬರ್ತವೆ. ಆಮೇಲೆ ಭೌತ ಸ್ಥಿತಿ, ನಾನು ಆಲ್ರೆಡಿ ಹೇಳ್ದಾಗೆ ಸಾಮಾನ್ಯವಾಗಿ ಘನ ಸ್ಥಿತಿಯಲ್ಲಿದ್ದು ಕಠಿಣವಾಗಿರುತ್ತದೆ. ಯಾಕೆ ಅಂತ ಕ್ವಶನ್ ಕೇಳಬಹುದು. ಈಗ ಅಯಾನಿಕ್ ಸಂಯುಕ್ತಗಳು ಭೌತ ಸ್ಥಿತಿಯಲ್ಲಿದ್ದು ಅಯಾನಿಕ್ ಸಂಯುಕ್ತಗಳ ಭೌತ ಸ್ಥಿತಿಯು ಘನ ಸ್ಥಿತಿಯಾಗಿದ್ದು ತುಂಬಾ ಕಠಿಣವಾಗಿರುತ್ತದೆ. ಯಾಕೆ, ಕಾರಣ ಕೊಡಿರಿ ಅಂತ ಕೇಳ್ಬಹುದು ನಿಮ್ಗೆ ಕ್ವಶನ್ ಅನ್ನ. ಯಾಕೆ ಹಾಗಿದ್ರೆ ಅಯಾನಿಕ್ ಸಂಯುಕ್ತಗಳು ಘನ ಸ್ಥಿತಿಯಲ್ಲೇ ಹೆಚ್ಚಾಗಿ ಯಾಕೆ ಇರುತ್ತೆ ಅಂದ್ರೆ, ಮತ್ತೆ ಅದೇ ಏನು ರೀಸನ್, ಅದೇ ಕಾರಣ. ಯಾಕೆ ಅಂದ್ರೆ, ಈಗ ಉದಾಹರಣೆ ಸೋಡಿಯಂ ಕ್ಲೋರೈಡ್ ತಕೊಳ್ಳಿ. ಸೋಡಿಯಂ ಮತ್ತೆ ಕ್ಲೋರೈಡ್ ನಡುವೆ ಅಯಾನಿಕ್ ಬಂಧ ಇರುತ್ತೆ ಅಲ್ವಾ. ಅಯಾನಿಕ್ ಬಂಧ ಯಾವ್ದಾಗಿರುತ್ತೆ, ಈ ಪ್ಲಸ್ ಮತ್ತೆ ಮೈನಸ್ ಅಯಾನುಗಳ ನಡುವೆ ಆಕರ್ಷಣೆ ಇರೋದೇ ಅಯಾನಿಕ್ ಬಂಧ ಆಗಿರುತ್ತೆ ಅಲ್ವಾ. ಯಾಕೆ ಈ ಸೋಡಿಯಂ ಧನ ಅಯಾನು ಮತ್ತೆ ಕ್ಲೋರೈಡ್ ಋಣ ಅಯಾನು ಎರಡು ಒಂದಕ್ಕೊಂದು ಸೇರ್ಕೊಂಡಿರುತ್ತೆ ಅಂದ್ರೆ, ಈ ಆವೇಶಗಳ ನಡುವೆ ಆಕರ್ಷಣೆ ಇರೋದ್ರಿಂದ. ಆ ಆಕರ್ಷಣೆಯನ್ನ ಅಯಾನಿಕ್ ಬಂಧ ಅಂತ ಕರಿತೀವಿ. ಈ ಅಯಾನಿಕ್ ಬಂಧ ಏನಾಗಿರುತ್ತೆ, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಈ ಧನಾಯಾನು ಮತ್ತೆ ಋಣಾಯಾನು ತುಂಬಾ ಟೈಟ್ ಆಗಿ ಹಿಡ್ಕೊಂಡಿರುತ್ತೆ ಒಂದಕ್ಕೊಂದು. ಈ ರೀತಿ ಟೈಟ್ ಆಗಿ ಹಿಡ್ಕೊಂಡಿರೋದ್ರಿಂದ ಏನು, ತುಂಬಾ ಹತ್ತತ್ರ ಇರೋದ್ರಿಂದ ಘನ ಸ್ಥಿತಿಯಲ್ಲಿ ಇರುತ್ತೆ. ಘನ ಸ್ಥಿತಿಯಲ್ಲಿ ಪರಮಾಣುಗಳು ಅಥವಾ ಅಣುಗಳ ಜೋಡಣೆ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಗೊತ್ತಿದೆ. ನೀವು ತುಂಬಾ ಮುಂಚಿನ ತರಗತಿಯಿಂದ ಕಲಿತಾ ಬಂದಿದ್ದೀರಿ. ಕಠಿಣ ಯಾಕಾಗಿರುತ್ತೆ ಅಂದ್ರೂ ಕೂಡ ಇದೇ ಕಾರಣ. ಈ ಧನ ಅಯಾನು ಮತ್ತೆ ಋಣ ಅಯಾನುಗಳ ನಡುವೆ ಆಕರ್ಷಣೆ ತುಂಬಾ ಪ್ರಬಲವಾಗಿರುತ್ತೆ, ಹಾಗಾಗಿ ತುಂಬಾ ಕಠಿಣವಾಗಿರುತ್ತೆ. ಆಮೇಲೆ ವಿದ್ಯುತ್ ವಾಹಕತೆ, ಇವು ಜಲೀಯ ದ್ರಾವಣದ ಸ್ಥಿತಿಯಲ್ಲಿ ಇದ್ದಾಗ ಉತ್ತಮ ವಿದ್ಯುತ್ ವಾಹಕಗಳು. ಜಲೀಯ ದ್ರಾವಣ ಅಂದ್ರೆ, ಈಗ ಈ ಸೋಡಿಯಂ ಕ್ಲೋರೈಡ್ ಅನ್ನ ಅಂದ್ರೆ ಉಪ್ಪನ್ನ ನೀರಿನಲ್ಲಿ ಹಾಕಿ ಕರಡಿದಾಗ ಅದೊಂದಿರುತ್ತೆ ಆಮ್ಲೀಯ ದ್ರಾವಣ ಆಗತ್ತೆ. ಅದು ಲವಣ ದ್ರಾವಣ ಆಗತ್ತೆ ಅಲ್ವಾ. ಸೋಡಿಯಂ ಕ್ಲೋರೈಡ್ ಅನ್ನ ಇದಕ್ಕೆ ನೀರ್ ಹಾಕಿದಾಗ ಏನಾಗತ್ತೆ, ಅದು Na+ ಮತ್ತೆ Cl- ಆಗಿ ಸಪ್ರೇಟ್ ಆಗತ್ತೆ ನೀರ್ ಹಾಕಿದಾಗ. ಅಂದ್ರೆ ಫ್ರೀ ಆಗತ್ತೆ, ಈ ಧನ ಅಯಾನು ಮತ್ತೆ ಋಣ ಅಯಾನು ಫ್ರೀ ಆಗ್ಬಿಡತ್ತೆ. ಅಂದ್ರೆ ತುಂಬಾ ಟೈಟ್ ಆಗಿ ಒಂದಕ್ಕೊಂದು ಹಿಡ್ಕೊಂಡಿರಲ್ಲ. ಈಗ ಸೋಡಿಯಂ ಕ್ಲೋರೈಡ್ ಅನ್ನ ನೀರ್ನಲ್ಲಿ ಹಾಕಿದಾಗ ಆಗ ಏನಾಗುತ್ತೆ, ಈ ಧನ ಅಯಾನು ಮತ್ತೆ ಋಣ ಅಯಾನು ಈಸಿಯಾಗಿ ಒಂದಕ್ಕೊಂದು ಮೂವ್ ಮಾಡಬಹುದು, ಈಸಿಯಾಗಿ ಓಡಾಡ್ಬಹುದು ಅಲ್ವಾ. ಕರೆಂಟ್ ಪಾಸ್ ಮಾಡಿದಾಗ ಈಸಿಯಾಗಿ ಓಡಾಡೋ ಕಾರಣ ಜಲೀಯ ದ್ರಾವಣದಲ್ಲಿ ಅಯಾನಿಕ್ ಸಂಯುಕ್ತಗಳು ಉತ್ತಮ ವಿದ್ಯುತ್ ವಾಹಕಗಳು. ಯಾಕೆ ಅಂದ್ರೆ ಅಯಾನುಗಳು
ತುಂಬಾ ಸುಲಭವಾಗಿ ಓಡಾಡಬಹುದು ಜಲೀಯ ಸ್ಥಿತಿಯಲ್ಲಿ ಅಥವಾ ಕರಗಿದ ಸ್ಥಿತಿಯಲ್ಲಿ. ಆಯ್ತಾ? ನೀರಲ್ಲಿ ಹಾಕ್ಬೇಕು ಅಂತಾನೆ ಇಲ್ಲ, ಈಗ ಉಪ್ಪನ್ನ ನೀರಲ್ಲಿ ಹಾಕ್ಬೇಕು ಅಂತಾನೆ ಇಲ್ಲ, ಇದನ್ನ ಕರಗಿಸಿದಾಗ ಕೂಡ ಈ ಅಯಾನುಗಳು ಫ್ರೀ ಆಗಿರೋದ್ರಿಂದ, ದ್ರವ ಸ್ಥಿತಿಯಲ್ಲಿ ಈ ಅಯಾನುಗಳು ಫ್ರೀ ಆಗಿರೋದ್ರಿಂದ ದ್ರವ ಸ್ಥಿತಿಯಲ್ಲಿ ಕೂಡ ಈಸಿಯಾಗಿ ಅವು ಮೂವ್ಮೆಂಟ್ ಆಗತ್ತೆ, ಹಾಗಾಗಿ ಕೂಡ ಕರೆಂಟ್ ಈಸಿಯಾಗಿ ಪಾಸ್ ಆಗತ್ತೆ. ಜಲೀಯ ಸ್ಥಿತಿಯಲ್ಲಿ ಕೂಡ ಮತ್ತೆ ದ್ರವ ಸ್ಥಿತಿಯಲ್ಲಿ ಕೂಡ, ಕರಗಿದ ಸ್ಥಿತಿಯಲ್ಲಿ ಕೂಡ ಅಯೋನಿಕ್ ಸಂಯುಕ್ತಗಳು ವಿದ್ಯುತ್ತನ್ನ ಪಾಸ್ ಆಗಕ್ಕೆ ಬಿಡತ್ತೆ. ಆಯ್ತಾ? ಸೊ ಇದಕ್ಕೆ ಕಾರಣ ಕೂಡ ಕೇಳಬಹುದು, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಆಮೇಲೆ ಕಾರಣ ಕೊಡಿ. ಮ್ಯಾಗ್ನೀಷಿಯಂ ಲೋಹವು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಸ್ಥಾನ ಪಲ್ಲಟಗೊಳ್ಳುತ್ತದೆ. ಇದಕ್ಕೆ ಕಾರಣ ಏನ್ ಕೊಡ್ತೀರಿ ಹಾಗಿದ್ರೆ? ಮ್ಯಾಗ್ನೀಷಿಯಂ ಲೋಹವು ತಾಮ್ರದ ಸಲ್ಫೇಟ್ ದ್ರಾವಣ, ಮ್ಯಾಗ್ನೀಷಿಯಂ ಲೋಹವು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿರುವ, ತಾಮ್ರದ ಸಲ್ಫೇಟ್ ದ್ರಾವಣ ಅಂದ್ರೆ ಕಾಪರ್ ಸಲ್ಫೇಟ್ ದ್ರಾವಣದಲ್ಲಿ ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸುತ್ತದೆ. ಅಂದ್ರೆ MgSO4 ಆಗುತ್ತೆ, ಇದು ಮ್ಯಾಗ್ನೀಷಿಯಂ ಸಲ್ಫೇಟ್ ಆಗುತ್ತೆ, ತಾಮ್ರ ಹೊರಗೆ ಬರುತ್ತೆ. ಇದನ್ನ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ನಿಮ್ಗೆ ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಿದೆ ಅಲ್ವಾ, ಕ್ರಿಯಾಶೀಲತೆಯ ಸರಣಿ ಗೊತ್ತಿದೆ. ಯಾವ್ದದು? ಫಸ್ಟ್ ಪೊಟ್ಯಾಷಿಯಂ ಬರುತ್ತೆ, ಆಮೇಲೆ ಸೋಡಿಯಂ ಬರುತ್ತೆ, ಆಮೇಲೆ ಕ್ಯಾಲ್ಸಿಯಂ ಬರುತ್ತೆ ಅಲ್ವಾ, ಆಮೇಲೆ ಮ್ಯಾಗ್ನೀಷಿಯಂ ಬರುತ್ತೆ, ಆಮೇಲೆ ಅಲ್ಯೂಮಿನಿಯಂ ಬರುತ್ತೆ, ಜಿಂಕ್ ಬರುತ್ತೆ, ಜಿಂಕ್ ಅಂದ್ರೆ ಸತ್ತು, ಆಮೇಲೆ ಕಬ್ಬಿಣ ಬರುತ್ತೆ, ಆಮೇಲೆ ಸೀಸ ಬರುತ್ತೆ ಅಲ್ವಾ, ಆಮೇಲೆ ಹೈಡ್ರೋಜನ್ ಬರುತ್ತೆ. ಹೈಡ್ರೋಜನ್ ಲೋಹ ಅಲ್ಲ, ಲೋಹ ಆದ್ರೂ ರೆಫರೆನ್ಸಿಗೆ ಇಟ್ಕೊಂಡಿದ್ದಾರೆ. ಆಮೇಲೆ ತಾಮ್ರ ಬರುತ್ತೆ, ಆಮೇಲೆ ಪಾದರಸ ಬರುತ್ತೆ, ಆಮೇಲೆ ಇದು ಬರುತ್ತೆ, ಯಾವುದು? ಬೆಳ್ಳಿ ಬರುತ್ತೆ, ಆಮೇಲೆ ಲಾಸ್ಟಿಗೆ ಚಿನ್ನ ಬರುತ್ತೆ. ಇಲ್ಲಿ ಇದು ಹೆಚ್ಚು ಕ್ರಿಯಾಶೀಲ, ಇದು ಕಡಿಮೆ ಕ್ರಿಯಾಶೀಲ. ಆಯ್ತಾ? ಈ ರೀತಿ ಕೃಷಿ ಅಂತ ಬರ್ದಿದ್ದಾನೆ. ಈ ರೀತಿ ಕ್ರಿಯಾಶೀಲತೆ ಈ ರೀತಿ ಆರೋ ಮಾರ್ಕ್ ಡೈರೆಕ್ಷನ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಪೊಟ್ಯಾಷಿಯಂ ಅನ್ನೋದು ಹೈಯೆಸ್ಟ್ ಕ್ರಿಯಾಶೀಲ ಲೋಹ ಆಗಿದೆ, ಚಿನ್ನ ಅನ್ನೋದು ಅತ್ಯಂತ ಕಡಿಮೆ ಕ್ರಿಯಾಶೀಲ ಲೋಹ ಆಗಿದೆ. ಈ ಒಂದು ಕ್ರಿಯಾಶೀಲ ಸರಣಿದಲ್ಲಿ ಮೊದಲು ಬರೋದು ಯಾವುದು? ಮ್ಯಾಗ್ನೀಷಿಯಂ ಮತ್ತೆ ಕಾಪರ್ಗೆ ಸಂಬಂಧಪಟ್ಟಾಗ ಮ್ಯಾಗ್ನೀಷಿಯಂ ಜಾಸ್ತಿ, ಕಾಪರ್ಗಿಂತ ಜಾಸ್ತಿ ಕ್ರಿಯಾಶೀಲ ಆಗಿದೆ ಅಲ್ವಾ. ತಾಮ್ರದಕ್ಕಿಂತ ಮ್ಯಾಗ್ನೀಷಿಯಂ ಮೇಲೆ ಬರೋದ್ರಿಂದ ಮ್ಯಾಗ್ನೀಷಿಯಂ ಅನ್ನೋದು ಕಾಪರ್ಗಿಂತ ಜಾಸ್ತಿ ಕ್ರಿಯಾಶೀಲ ಆಗಿರೋದ್ರಿಂದ ಕಾಪರ್ ಸಲ್ಫೇಟ್ ದ್ರಾವಣದಿಂದ ಕಾಪರ್ ಅನ್ನ ಮ್ಯಾಗ್ನೀಷಿಯಂ ಹೊರ ಹಾಕತ್ತೆ, ಸ್ಥಾನ ಪಲ್ಲಟಗೊಳಿಸತ್ತೆ. ಮ್ಯಾಗ್ನೀಷಿಯಂ ಅನ್ನೋದು ಈ ಸಲ್ಫೇಟ್ ಅಯಾನುಗಳ ಜೊತೆ ವರ್ತಿಸಿ ಮ್ಯಾಗ್ನೀಷಿಯಂ ಸಲ್ಫೇಟ್ ಆಗತ್ತೆ, ಕಾಪರ್ ಅನ್ನೋದು ಹೊರಗಡೆ ಬೀಳತ್ತೆ. ಯಾಕೆ? ಕಾರಣ ಏನು ಅಂದ್ರೆ ಮ್ಯಾಗ್ನೀಷಿಯಂ ಅನ್ನೋದು ತಾಮ್ರದಕ್ಕಿಂತ ಜಾಸ್ತಿ ಕ್ರಿಯಾಶೀಲ ಸರಣಿಯನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಈಸಿ ಆಗತ್ತೆ ಮಕ್ಕಳೇ. ಇಲ್ಲಿ ನೋಡಿ, ಇದು ಏನು ಕಾಪರ್ ಸಲ್ಫೇಟ್ ದ್ರಾವಣಕ್ಕೆ, ಕಾಪರ್ ಸಲ್ಫೇಟ್ ದ್ರಾವಣ ನೀಲಿ ಇದ್ರಲ್ಲಿ ಇರ್ತದೆ, ಕಲರ್ ಅಲ್ಲಿ ಇರ್ತದೆ ಅಲ್ವಾ. ಕಾಪರ್ ಸಲ್ಫೇಟ್ ದ್ರಾವಣಕ್ಕೆ ಇಲ್ಲಿ ಮ್ಯಾಗ್ನೀಷಿಯಂ ರಾಡ್ ಅನ್ನ ಹಾಕಿದ್ದಾರೆ ನೋಡಿ, ಮ್ಯಾಗ್ನೀಷಿಯಂ ಸಲ್ಫೇಟ್ ಆಗಿ ಇಲ್ಲಿ ಕಾಪರ್ ಸಪರೇಟ್ ಆಗಿದೆ ನೋಡಿ, ಇಲ್ಲಿ ಕಾಪರ್ ಹೊರಗೆ ಬಿದ್ದಿದೆ. ಇಲ್ಲಿ ಬ್ರೌನ್ ಕಲರ್ ಅಲ್ಲೆಲ್ಲ ಕಾಣಿಸ್ತಿರೋದು ಯಾವುದು? ಕಾಪರ್ ಹೊರಗೆ ಬಿದ್ದಿದೆ ಅಂತ ಅರ್ಥ. ಸೊ ಈ ಯಾವ ರೀತಿ ಬರಿಬೇಕು ಇಲ್ಲಿ ಉತ್ತರ? ಮ್ಯಾಗ್ನೀಷಿಯಂ ಲೋಹವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ, ಹಾಗೆ ಸಾರಿ ಮ್ಯಾಗ್ನೀಷಿಯಂ ಲೋಹವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಅಂತ ಬರಿಬೇಕು. ಸೊ ಈ ಕ್ರಿಯಾಶೀಲತೆಯ ಸರಣಿಯನ್ನ ನೀವು ಚೆನ್ನಾಗಿ ಓದಿ ನೆನ್ಪಿಟ್ಕೋಬೇಕು ಮಕ್ಕಳೇ. ಆಯ್ತಾ? ನೆಕ್ಸ್ಟ್, ಸೋಡಿಯಂ ಲೋಹವನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸುತ್ತಿರುತ್ತಾರೆ, ಏಕೆ? ಸೊ ಸೋಡಿಯಂ ಅನ್ನೋದು ನಿಮ್ಗೆ ಅತ್ಯಂತ ಕ್ರಿಯಾಶೀಲ ಒಂದು ಲೋಹ ಅಂತ ಗೊತ್ತಿದೆ. ಇದನ್ನ ಸೀಮೆ ಎಣ್ಣೆ
ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡದೇ ಇದ್ರೆ ವಾತಾವರಣದಲ್ಲಿರುವ ಆಕ್ಸಿಜನ್ ಅಥವಾ ತೇವಾಂಶದೊಂದಿಗೆ ತುಂಬಾ ಕ್ಷಿಪ್ರವಾಗಿ ವರ್ತಿಸಿ ಏನಾಗತ್ತೆ ಹೇಳಿ, ಬೆಂಕಿ ಆ ಹೊತ್ತೋ ಚಾನ್ಸು ಕೂಡ ಇರುತ್ತೆ. ತುಂಬಾ ಕ್ಷಿಪ್ರವಾಗಿ ಆಕ್ಸಿಜನ್ ಅಥವಾ ವಾತಾವರಣದಲ್ಲಿರುವ ತೇವಾಂಶದ ಜೊತೆ ರಿಯಾಕ್ಟ್ ಆಗುತ್ತೆ. ಹಾಗಾಗಿ ಸೋಡಿಯಂ ಲೋಹವನ್ನ ಕಾಪಾಡಿಕೊಳ್ಳಿಕ್ಕೆ ಸೋಡಿಯಂ ಅನ್ನ ಸೀಮೆ ಎಣ್ಣೆಯಲ್ಲಿ ಅಂದ್ರೆ ಕೆರೋಸಿನ್ ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ಈ ರೀತಿ ಕೆರೋಸಿನ್ ಡಬ್ಬಗಳಲ್ಲಿ ಸ್ಟೋರ್ ಮಾಡಿರ್ತಾರೆ. ಇಲ್ಲ ಓಪನ್ ಆಗಿ ಏರಲ್ಲಿ ಇಟ್ರೆ ಆಕ್ಸಿಜನ್ ಜೊತೆ ವರ್ತಿಸ್ತದೆ, ರಾಸಾಯನಿಕವಾಗಿ ಬದಲಾವಣೆ ಆಗುತ್ತದೆ. ಸೋಡಿಯಂ ಲೋಹವು ನೀರು ಮತ್ತು ಗಾಳಿಯೊಂದಿಗೆ ತುಂಬಾ ಕ್ಷಿಪ್ರವಾಗಿ ವರ್ತಿಸುತ್ತದೆ. ಈ ಪ್ರಯೋಗವನ್ನ ನೀವು ಹಿಂದಿನ ತರಗತಿಯಲ್ಲಿ ಮಾಡೇ ಇರ್ತೀರ. ಸೋಡಿಯಂ ಲೋಹವನ್ನ ನೀರಿಗೆ ಹಾಕಿದಾಗ ಏನಾಗತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಉಂಟಾಗ್ತದೆ, ಹೈಡ್ರೋಜನ್ ಗ್ಯಾಸ್ ಬಿಡುಗಡೆ ಆಗತ್ತೆ. ಕೆಲವೊಂದ್ಸಲ ಆ ಹೈಡ್ರೋಜನ್ ಗ್ಯಾಸ್ ಬೆಂಕಿಯನ್ನು ಕೂಡ ಉತ್ಪತ್ತಿ ಮಾಡುತ್ತದೆ, ಬೆಂಕಿ ಕೂಡ ಹೊತ್ಕೊಳ್ಳುತ್ತೆ ಅದಕ್ಕೆ ಅಂತ ನೋಡಿದಿರಿ. ಫಸ್ಟ್ ಸೋಡಿಯಂ ನೀರಿನಲ್ಲಿ ಸೋಡಿಯಂ ಲೋಹವನ್ನ ಹಾಕಿದಾಗ ಫಸ್ಟ್ ತೇಲತ್ತೆ ನಿಧಾನವಾಗಿ, ಆಮೇಲೆ ಗಿರಿನೇ ರೌಂಡ್ ಹಾಕ್ಲಿಕ್ಕಾಗತ್ತೆ ಅಲ್ವಾ, ತುಂಬಾ ಸ್ಪೀಡ್ ಆಗಿ ತಿರುಗಕ್ ಸ್ಟಾರ್ಟ್ ಆಗತ್ತೆ. ಆಮೇಲೆ ಏನು, ಆ ಬೀಕರ್ ಬಿಸಿಯಾಗಿ, ನೀರಿರೋ ಬೀಕರ್ ಬಿಸಿಯಾಗಿ ಹೈಡ್ರೋಜನ್ ಗ್ಯಾಸ್ ಉತ್ಪಾದನೆಯಾಗಿ ಬೆಂಕಿ ಕೂಡ ಹತ್ಕೊಳ್ಳುತ್ತೆ. ಹಾಗಾಗಿ ತುಂಬಾ ಕ್ಷಿಪ್ರವಾಗಿ ನೀರು ಮತ್ತೆ ಗಾಳಿ ಜೊತೆ ವರ್ತಿಸೋದ್ರಿಂದ ಸೋಡಿಯಂ ಅನ್ನ ಇದರಲ್ಲಿ ಕೆರೋಸಿನ್ ನಲ್ಲಿ ಸ್ಟೋರ್ ಮಾಡಿ ಇಡ್ಬೇಕಾಗತ್ತೆ. ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಚಿತ್ರವನ್ನು ಬಿಡಿಸಿ ಭಾಗವನ್ನು ಹೆಸರಿಸಿ. ಈ ರೀತಿ ಚಿತ್ರವನ್ನ ನೀವು ಕ್ಲಿಯರ್ ಆಗಿ ಬಿಡಿಸ್ಬೇಕಾಗತ್ತೆ ಮಕ್ಕಳೇ. ಆಯ್ತಾ? ಚೆನ್ನಾಗಿ ಇಲ್ಲಿ ನೀರಿನಲ್ಲಿ ಅದ್ದಿದ ಗಾಜಿನ ನೂಲು ಬರ್ನರ್ ಅನ್ನ ಇಡಬೇಕಾಗತ್ತೆ. ಇದನ್ನ ಹೀಟ್ ಮಾಡಿದ್ರೆ ಹಬೆ ಬಂದು ಇಲ್ಲಿ ಲೋಹದ ಚೂರ್ನೊಂದಿಗೆ ವರ್ತಿಸಿದಾಗ ಉಂಟಾದ ಒಂದು ಅನಿಲವು ಈ ಡಿಲಿವರಿ ಟ್ಯೂಬ್ ಇಂದ ಅಂದ್ರೆ ನಿರ್ಗಮನಾಳದಿಂದ ಪಾಸ್ ಆಗತ್ತೆ. ಈ ಹೈಡ್ರೋಜನ್ ಅನಿಲ ಉತ್ಪತ್ತಿ ಆಗಿದೆ ಅಂತ ತಿಳಿಲಿಕ್ಕೆ ಈ ರೀತಿ ಟೆಸ್ಟ್ ಟ್ಯೂಬ್ ಅನ್ನ ಇನ್ವರ್ಟ್ ಮಾಡಿ, ತಲೆ ಕೆಳಗ್ ಮಾಡಿ, ಇಲ್ಲಿ ಬಬಲ್ಸ್ ಫಾರ್ಮ್ ಆಗತ್ತೆ ನೋಡಿ, ಗುಳ್ಳೆಗಳು ಬಂದ್ರೆ ಹೈಡ್ರೋಜನ್ ಗ್ಯಾಸ್ ಬಿಡುಗಡೆ ಆಗಿದೆ ಅಂತ ಅರ್ಥ. ಅದನ್ನ ಸ್ತಂಭದಿಂದ ನೀವು ಸಪೋರ್ಟ್ ಮಾಡಬೇಕು. ಇಲ್ಲಿ ನೀರಿದೆ ಅಂತ ಮೆನ್ಷನ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಡಯಾಗ್ರಾಮ್ ಅನ್ನ ಬಿಡಿಸ್ಬೇಕು. ಅಷ್ಟಾದ್ರೆ ಫುಲ್ ಮಾರ್ಕ್ಸ್ ನಿಮ್ಗೆ ಸಿಗತ್ತೆ. ಇದನ್ನ ಪ್ರಾಕ್ಟೀಸ್ ಮಾಡಿ ಮಕ್ಕಳಿಗೆ ಚೆನ್ನಾಗಿ. ತುಂಬಾ ಇಂಪಾರ್ಟೆಂಟ್ ಡಯಾಗ್ರಾಮ್ ಆಗಿದೆ. ಆಮೇಲೆ ಸಿನ್ನೆಬಾರ್ನಿಂದ ಶುದ್ಧ ಪಾದರಸವನ್ನು ಹೇಗೆ ಪಡೆಯಲಾಗುತ್ತದೆ? ಸಿನ್ನಬಾರನ್ನು ಗಾಳಿಯಲ್ಲಿ ಕಾಸಿದಾಗ ಮೊದಲು ಪಾದರಸದ ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತದೆ. ಈಗ ಸಿನ್ನೆಬಾರ್ ಅಂದ್ರೆ ಮರ್ಕ್ಯೂರಿ ಸಲ್ಫೈಡ್ ಅನ್ನ ಸಿನ್ನೆಬಾರ್ ಲೋಹ ಅಂತ ಕರೀತಾರೆ. ಇದನ್ನ ಗಾಳಿಯೊಂದಿಗೆ ಕಾಸಬೇಕು. ಗಾಳಿಯೊಂದಿಗೆ ಕಾಸಿದಾಗ ಇದು ಮರ್ಕ್ಯೂರಿಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ, ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಬಿಡುಗಡೆ ಆಗತ್ತೆ. ಆಮೇಲೆ ಈ ಪಾದರಸದ ಆಕ್ಸೈಡ್ ಇಂದ ಆಕ್ಸಿಜನ್ ಅನ್ನ ರಿಮೂವ್ ಮಾಡ್ಬೇಕು ನಾವು, ಅಂದ್ರೆ ಅಪಕರ್ಷಣೆ ಮಾಡ್ಬೇಕು. ಈ ರೀತಿ ಅಪಕರ್ಷಣೆ ಮಾಡಿದಾಗ ನಮ್ಗೆ ಪ್ಯೂರ್ ಆಗಿರುವಂತಹ ಮರ್ಕ್ಯೂರಿ ಅಥವಾ ಪಾದರಸ ಸಿಗತ್ತೆ. ಸೊ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಾವು ಪಾದರಸದಿಂದ ಆಕ್ಸಿಜನ್ ಅನ್ನ ರಿಮೂವ್ ಮಾಡಿ ಶುದ್ಧವಾದ ಪಾದರಸವನ್ನ ಪಡಿತೇವೆ. ಅದು ಪಾದರಸವನ್ನ ಮತ್ತಷ್ಟು ಕಾಯಿಸಿದಾಗ ಮತ್ತು ಹೀಟ್ ಮಾಡಿದಾಗ ಏನಾಗತ್ತೆ, ಸ್ವಯಂ ಅಪಕರ್ಷಣೆಯಾಗಿ ಶುದ್ಧ ಪಾದರಸ ಸಿಗತ್ತೆ. ಇಷ್ಟು ಬರಿಬೇಕು ನೀವು. ರಿಯಾಕ್ಷನ್ ಅನ್ನು ಪ್ರಾಕ್ಟೀಸ್ ಮಾಡಿ. ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಉಭಯಧರ್ಮಿ ಆಕ್ಸೈಡ್ ಅಂತ ಕರಿತೇವೆ. ಉಭಯಧರ್ಮಿ ಅಂದ್ರೆ ಆಮ್ಲದ ಜೊತೆ ವರ್ತಿಸಿ ಕೂಡ ಲವಣ ಮತ್ತೆ ನೀರನ್ನ ಉತ್ಪತ್ತಿ ಮಾಡುತ್ತೆ, ಪ್ರತ್ಯಾಮ್ಲದ ಜೊತೆ ವರ್ತಿಸಿ ಕೂಡ ಲವಣ ಮತ್ತು ನೀರನ್ನ ಉತ್ಪಾದನೆ ಮಾಡುತ್ತೆ. ಅಂದ್ರೆ ಆಮ್ಲದ ಗುಣವನ್ನು ತೋರ್ಸತ್ತೆ, ಪ್ರತ್ಯಾಮ್ಲದ ಗುಣವನ್ನು ತೋರ್ಸತ್ತೆ. ಹಾಗಾಗಿ ಇದನ್ನ ಉಭಯಧರ್ಮಿ ಆಕ್ಸೈಡ್ ಅಂತ ಕರೀತಾರೆ. ಆಯ್ತಾ? ಯಾವ ರೀತಿ ಬರಿಬೇಕು? ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರೊಂದಿಗೂ ವರ್ತಿಸಿ ಲವಣ ಮತ್ತು ನೀರನ್ನ ಉತ್ಪಾದನೆ ಮಾಡುತ್ತದೆ, ಅಂದ್ರೆ ತಟಸ್ಥೀಕರಣ ಪ್ರಕ್ರಿಯೆಗೆ ಒಳಪಡುತ್ತದೆ ಅಂತ. ಆಯ್ತಾ? ಸೊ ಈ ರೀತಿ ನೀವು ಬರಿಬೇಕು. ಇಷ್ಟು ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗತ್ತೆ. ಆಮೇಲೆ ನಿಮ್ಗೆ ಹೋಮ್ ವರ್ಕ್ ಆಗಿ ನಾನು ಮ್ಯಾಗ್ನೀಷಿಯಂ ಕ್ಲೋರೈಡ್ ಯಾವ ರೀತಿ ಫಾರ್ಮ್ ಆಗತ್ತೆ ಅನ್ನೋದನ್ನ ನೀವು ಬರಿಬೇಕು. ಈ 7ನೇ ಕ್ವಶನ್ ಅನ್ನ ನಾನು ನಿಮ್ಗೆ
ಹೋಮ್ವರ್ಕ್ ಆಗಿ ಕೊಡ್ತೇನೆ. ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮ್ಯಾಗ್ನೀಷಿಯಂ ಕ್ಲೋರೈಡ್ ಅಣು ಉಂಟಾಗುವುದನ್ನ ವಿವರಿಸಿ. ಸೊ ಇದನ್ನ ನೀವು ವಿವರಿಸಬೇಕು. ಇದನ್ನ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಮ್ಯಾಗ್ನೀಷಿಯಂನ ಪರಮಾಣು ಸಂಖ್ಯೆ 12, ಇದರ ಇಲೆಕ್ಟ್ರಾನ್ ವಿನ್ಯಾಸ 2 8 2. ಇದನ್ನ ಇಲ್ಲೇ ಬರಿತೀನಿ ಮಕ್ಕಳೇ. ಮ್ಯಾಗ್ನೀಷಿಯಂ ಇಲೆಕ್ಟ್ರಾನ್ ವಿನ್ಯಾಸ 2 8 2. ಹೊರಗಿನ ಕಕ್ಷೆಯಲ್ಲಿ ಅಷ್ಟಕ ಪೂರ್ತಿಗೊಂಡಿಲ್ಲ, ಹಾಗಾಗಿ ಇದೇನ್ ಮಾಡುತ್ತೆ, 2 ಇಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡುತ್ತೆ. 2 ಇಲೆಕ್ಟ್ರಾನ್ ಅನ್ನ ಬಿಟ್ಕೊಟ್ಟು Mg2+ ಅನ್ನೋ ಧನಾಯಾನ ಆಗುತ್ತದೆ. ಇಲ್ಲಿ 2 ಇಲೆಕ್ಟ್ರಾನ್ ಅನ್ನ ಬಿಟ್ಕೊಡುತ್ತೆ. ಈಗ ಅಷ್ಟಕ ಪೂರ್ತಿ ಆಗ್ತದೆ. ಆಮೇಲೆ ಕ್ಲೋರಿನ್ ಅನ್ನೋದ್ರಲ್ಲಿ 2 8 7 ಈ ರೀತಿ ಹೊರಗಣ ಕವಚದಲ್ಲಿ 7 ಇಲೆಕ್ಟ್ರಾನ್ ಇರುತ್ತೆ. ಅಷ್ಟಕ ಪೂರ್ತಿ ಮಾಡ್ಲಿಕ್ಕೆ ಇದು 1 ಇಲೆಕ್ಟ್ರಾನ್ ಅನ್ನ ತಕೊಂಡು ಏನ್ ಮಾಡುತ್ತೆ, Cl- ಆಗತ್ತೆ. ಈಗ ಇದರ ಅಷ್ಟಕ 2 8 8 ಅಂತ ಪೂರ್ತಿ ಆಗತ್ತೆ. ಆಯ್ತಾ? ಆಮೇಲೆ ಈಗ ಇದು ಮ್ಯಾಗ್ನೀಷಿಯಂ ಧನಾಯಾನ್ ಆಗುತ್ತೆ, ಇದು ಕ್ಲೋರೈಡ್ ಋಣಾಯಾನ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದನ್ನ ಚುಕ್ಕೆ ವಿನ್ಯಾಸದಲ್ಲಿ ಬರೆಯೋದಾದ್ರೆ, ಚುಕ್ಕೆ ರೂಪದಲ್ಲಿ ಬರೆಯೋದಾದ್ರೆ Mg2 ಇರುತ್ತೆ. ಈ ರೀತಿ ಇಲೆಕ್ಟ್ರಾನ್ ಹೊರಗಿನ ಶೆಲ್ ಅಲ್ಲಿ ಈ ರೀತಿ 2 ಇಲೆಕ್ಟ್ರಾನ್ ಇರುತ್ತೆ. ಈ 2 ಇಲೆಕ್ಟ್ರಾನ್ ಅನ್ನ ತಗೊಳ್ಳಿಕ್ಕೆ ನಮ್ಗೆ 2 ಕ್ಲೋರಿನ್ ಅಣುಗಳ ಅಗತ್ಯ ಇರುತ್ತೆ. 2 ಕ್ಲೋರಿನ್ ಅಣು ಅಲ್ಲ, ಪರಮಾಣುಗಳ ಅಗತ್ಯ ಇರ್ತದೆ. ಈ ರೀತಿ ಕ್ಲೋರಿನಿನ ಇಲೆಕ್ಟ್ರಾನ್ನ ವಿನ್ಯಾಸವನ್ನ ನಾನು ಈ ರೀತಿ ತೋರಿಸ್ತೇನೆ ಕ್ರಾಸ್ ಮಾರ್ಕ್ ಅಲ್ಲಿ. ಸೊ ಇಲ್ಲಿ ಮ್ಯಾಗ್ನೀಷಿಯಂ ಇಂದ 1 ಇಲೆಕ್ಟ್ರಾನ್ ಈ ಕ್ಲೋರಿನ್ಗೆ ಬರುತ್ತೆ, ಮತ್ತೊಂದು ಇಲೆಕ್ಟ್ರಾನ್ ಈ ಕ್ಲೋರಿನ್ಗೆ ಬಂದು Mg2+ ಅನ್ನೋ ಧನಾಯಾನ್ ಆಗುತ್ತೆ. ಅದೇ ರೀತಿ Cl- ಅನ್ನೋ ಋಣಾಯಾನ್ ಆಗಿ 2 ಇರೋದ್ರಿಂದ ಈ ರೀತಿ 2 ಅಂತ ಮೆನ್ಷನ್ ಮಾಡಬೇಕು. ಸಿಂಪಲ್ ಆಗಿ Mg2+ ಪ್ಲಸ್ Cl2Cl- ಆಗಿ MgCl2 ಆಗತ್ತೆ. ಸೊ ಇದು ರಿಯಾಕ್ಷನ್. ಆಯ್ತಾ? ಈ ರೀತಿ ಬರಿಬೇಕು. 3ನೇ ಪಾಯಿಂಟ್ ನೋಡಿ, ಮ್ಯಾಗ್ನೀಷಿಯಂ ತನ್ನ ಹೊರಕವಚದಲ್ಲಿ 2 ಹಾಗೂ ಕ್ಲೋರಿನ್ ತನ್ನ ಹೊರಕವಚದಲ್ಲಿ 7 ಇಲೆಕ್ಟ್ರಾನ್ಗಳನ್ನು ಹೊಂದಿರುತ್ತದೆ. ಅಷ್ಟಕ ವಿನ್ಯಾಸ ಸಂಪೂರ್ಣವಾಗಬೇಕಾದರೆ ಮ್ಯಾಗ್ನೀಷಿಯಂ ತನ್ನ ಹೊರಕವಚದಲ್ಲಿ 2 ಇಲೆಕ್ಟ್ರಾನ್ ಅನ್ನು 2 ಕ್ಲೋರಿನ್ ಪರಮಾಣುಗೆ ವರ್ಗಾಯಿಸುತ್ತದೆ. ಇದನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆಯ್ತಾ? 2 ಇಲೆಕ್ಟ್ರಾನ್ಗಳನ್ನು ಕಳೆದುಕೊಂಡ ಮ್ಯಾಗ್ನೀಷಿಯಂ ಪರಮಾಣು ಧನಾವೇಶ ಪಡೆದು ಧನಾಯಾನ್ ಆಗುತ್ತದೆ. ಅದರಂತೆ ತಲಾ 1 ಇಲೆಕ್ಟ್ರಾನ್ ಪಡೆದುಕೊಂಡ ಕ್ಲೋರಿನ್ ಪರಮಾಣು ಋಣಾವೇಶ ಪಡೆದು ಋಣಾಯಾನ್ ಆಗುತ್ತದೆ. ಈ ರೀತಿ ಮ್ಯಾಗ್ನೀಷಿಯಂ ಮತ್ತು ಕ್ಲೋರಿನ್ ಅಯಾನುಗಳು ಪರಸ್ಪರ ವಿರುದ್ಧವಾದ ವಿದ್ಯುದಾವೇಶವನ್ನು ಹೊಂದಿದ್ದು ಅವುಗಳ ನಡುವೆ ಪ್ರಬಲ ವಿದ್ಯುದಾಕರ್ಷಣ ಬಲ ಉಂಟಾಗಿ ಅಯಾನಿಕ್ ಬಂಧ ಏರ್ಪಡುತ್ತದೆ. 2 ಎಕ್ಸಾಂಪಲ್ ಅನ್ನ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇಷ್ಟು ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗತ್ತೆ. ಸೊ ಇವತ್ತಿನ ಕ್ಲಾಸನ್ನ ಮುಗಿಸೋಣ. ಸೊ ಧನ್ಯವಾದಗಳು. ಆಯ್ತಾ? ಚೆನ್ನಾಗಿ ಓದಿ ಮಕ್ಕಳೇ, ಎಕ್ಸಾಮ್ ಹತ್ರ ಬರ್ತಾ ಇದೆ.